ಪವಿತ್ರವಾದ ಗಂಗಾ ನದಿಯು ನಿಧಾನವಾಗಿ ಹರಿಯುವ ದೂರದ ಭೂಮಿಯಲ್ಲಿ ದುಃಖ ಮತ್ತು ಭಕ್ತಿಯ ಒಂದು ದೊಡ್ಡ ಕಥೆಯು ತೆರೆದುಕೊಳ್ಳುತ್ತಿತ್ತು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಜನಮೇಜಯನೊಬ್ಬ ಪ್ರಸಿದ್ಧ ತಪಸ್ವಿ ಮತ್ತು ಕಥೆಗಾರನಾದ ವೈಶಂಪಾಯನನ ಪಾದಗಳ ಬಳಿ ಕುಳಿತಿದ್ದನು. ತನ್ನ ಸೋದರ ಸಂಬಂಧಿಗಳಾದ ಕೌರವರು ಮೋಸದಿಂದ ಸೋಲಿಸಿದ ತನ್ನ ಪೂರ್ವಜರಾದ ಪಾಂಡವರ ಕಥೆಯನ್ನು ವಿವರಿಸಲು ಅವನು ವೈಶಂಪಾಯನನನ್ನು ಕೇಳಿದಾಗ ರಾಜನ ಕುತೂಹಲ ಕೆರಳಿಸಿತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂಮಿಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ವೈಶಂಪಾಯನನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಪಾಂಡವರು ಅವರಲ್ಲಿ ಹಿರಿಯ ಮತ್ತು ಬುದ್ಧಿವಂತನಾದ ಯುಧಿಷ್ಠಿರನ ನೇತೃತ್ವದಲ್ಲಿ ಆಶ್ರಯವನ್ನು ಹುಡುಕುತ್ತಾ ಹಸ್ತಿನಾಪುರವನ್ನು ತೊರೆದಿದ್ದರು. ಅವರ ನಿಷ್ಠಾವಂತ ಪತ್ನಿ ದ್ರೌಪದಿ ಮತ್ತು ಅವರ ನಿಷ್ಠಾವಂತ ಸೇವಕರೊಂದಿಗೆ ಅವರು ವೇಗವಾಗಿ ಕಾರುಗಳಲ್ಲಿ ಹಿಂಬಾಲಿಸಿದರು. ಅವರು ಹೊರಟು ಹೋದಾಗ ಹಸ್ತಿನಾಪುರದ ನಾಗರಿಕರು ಕೌರವರ ಬಗ್ಗೆ ದುಃಖ ಮತ್ತು ಕೋಪದಿಂದ ತುಂಬಿದ್ದರು. ಅಯ್ಯೋ, ನಮ್ಮ ಕುಟುಂಬಗಳು, ನಾವೇ ಮತ್ತು ನಮ್ಮ ಮನೆಗಳು ಎಲ್ಲವೂ ಹೋಗಿವೆ. ಅವರು ಹತಾಶೆಯಿಂದ ಕೂಗಿದರು. ಸುವರ್ಣನ ಮಗನಿಂದ ಕಾಂಡ ಮತ್ತು ದುಶ್ಯಾಸನದಿಂದ ಬೆಂಬಲಿತವಾದ ದುಷ್ಟ ದುರ್ಯೋಧನನು ಈ ರಾಜ್ಯವನ್ನು ಆಶಿಸುತ್ತಾನೆ. ನಾಗರಿಕರು ಪಾಂಡವರನ್ನು ಬಿಟ್ಟು ಹೋಗಬಾರದೆಂದು ಬೇಡಿಕೊಂಡರು. ಆದರೆ ಯುಧಿಷ್ಠಿರನು ಅವರ ಮನವಿಯನ್ನು ನಿಧಾನವಾಗಿ ನಿರಾಕರಿಸಿದನು. ನಾವು ಹೋಗಲೇಬೇಕು, ಅವರು ಹೇಳಿದರು. ಆದರೆ ನಮಗಾಗಿ ಒಂದು ಕೆಲಸವನ್ನು ಮಾಡಲು ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಅಜ್ಜ ಭೀಷ್ಮ, ಧೃತರಾಷ್ಟ್ರ, ವಿದುರ ಮತ್ತು ನನ್ನ ತಾಯಿಯನ್ನು ಹಸ್ತಿನಾಪುರ ನಗರದಲ್ಲಿ ನೆನೆಯಿರಿ. ಅವರು ದುಃಖ ಮತ್ತು ಯಾತನೆಗಳಿಂದ ತುಂಬಿ ಹೋಗುವುದರಿಂದ ಒಗ್ಗೂಡಿರಿ. ಯುಧಿಷ್ಠಿರನ ಮಾತುಗಳಿಂದ ವಿಚಲಿತರಾದ ನಾಗರಿಕರು ಇಷ್ಟವಿಲ್ಲದೆ ಪಾಂಡವರಿಗೆ ವಿದಾಯ ಹೇಳಿದರು. ರಾತ್ರಿ ಬೀಳುತ್ತಿದ್ದಂತೆ ಪಾಂಡವರು ಗಂಗಾ ನದಿಯ ದಡವನ್ನು ತಲುಪಿದರು. ಅಲ್ಲಿ ಒಂದು ಬಲವಾದ ಆಲದ ಮರವು ಎತ್ತರವಾಗಿ ನಿಂತಿತ್ತು. ಅವರು ಪವಿತ್ರ ನೀರಿನಲ್ಲಿ ತಮ್ಮನ್ನು ಶುದ್ಧೀಕರಿಸಿಕೊಂಡರು ಮತ್ತು ಹಸ್ತಿನಾಪುರದಿಂದ ಅವರನ್ನು ಹಿಂಬಾಲಿಸಿದ ಬ್ರಾಹ್ಮಣರ ಸೌಮ್ಯ ಪಟ್ಟಣದಿಂದ ಸುತ್ತುವರೆದು ಅದರ ನೆರಳಿನಲ್ಲಿ ರಾತ್ರಿ ಕಳೆದರು. ಸಾಯಂಕಾಲದ ಗಾಳಿಯು ಬ್ರಾಹ್ಮಣರ ಮಧುರ ಗೀತೆಗಳಿಂದ ತುಂಬಿತ್ತು. ಅವರು ವೇದಗಳನ್ನು ಪಠಿಸುವಾಗ ಅವರ ಹಂಸಸದೃಶ ಧ್ವನಿಗಳು ಆಕಾಶಕ್ಕೆ ಏರಿದವು. ದುಃಖದಿಂದ ಭಾರವಾದ ಹೃದಯವಾಗಿದ್ದ ಯುಧಿಷ್ಠಿರನು ಅವರಲ್ಲಿ ಹೊಳೆಯುತ್ತಿದ್ದನು. ಕಲಹ ಮತ್ತು ಸಂಘರ್ಷಗಳಿಂದ ಛಿದ್ರಗೊಂಡ ಜಗತ್ತಿನಲ್ಲಿ ಭರವಸೆಯ ದಾರಿದೀಪವಾಗಿದ್ದನು. ರಾತ್ರಿ ಕಳೆದಂತೆ ವೈಶಂಪಾಯನನು ತನ್ನ ಕಥೆಯನ್ನು ಮುಂದುವರೆಸಿದನು. ಕೇಳುವ ಎಲ್ಲರ ಹೃದಯದಲ್ಲಿ ಕೆತ್ತಲಾಗುವ ಒಂದು ನಿರೂಪಣೆಯನ್ನು ಹೇಳಿದನು. ಪಾಂಡವರ ಕಥೆಯು ಭಕ್ತಿನಿಷ್ಠೆ ಮತ್ತು ತ್ಯಾಗದ ಕಥೆಯಾಗಿದ್ದು, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಪ್ರೀತಿ ಮತ್ತು ಸಹಾನುಭೂತಿಯ ಶಾಶ್ವತ ಶಕ್ತಿಗೆ ಸಾಕ್ಷಿಯಾಗಿದೆ. ಸೂರ್ಯನು ದಿಗಂತದ ಮೇಲೆ ಉದಯಿಸುತ್ತಿದ್ದಂತೆ ಬ್ರಾಹ್ಮಣರ ಒಂದು ಗುಂಪು ರಾಜ ಯುಧಿಷ್ಠಿರ, ಅವನ ಸಹೋದರರು ಮತ್ತು ಅವರ ಪತ್ನಿ ದ್ರೌಪದಿ ಮುಂದೆ ನಿಂತಿತು. ತನ್ನ ಸೋದರ ಸಂಬಂಧಿ ದುರ್ಯೋಧನನ ದ್ರೋಹದಿಂದ ಬಲವಂತವಾಗಿ ದೇಶಭ್ರಷ್ಟನಾಗಲು ಅರಣ್ಯಕ್ಕೆ ತೆರಳಲು ಸಿದ್ಧವಾಗುತ್ತಿದ್ದ ರಾಜನ ಕಣ್ಣುಗಳು ದುಃಖದಿಂದ ತುಂಬಿದವು. ನಮ್ಮ ಸಂಪತ್ತು ಮತ್ತು ರಾಜ್ಯವನ್ನು ಲೂಟಿ ಮಾಡಿದ್ದೇನೆ. ಅವನ ಧ್ವನಿಯು ನಡುಗುತ್ತಾ, ರಾಜನು, ನಾವು ದುಃಖದಿಂದ ಆಳವಾದ ಅರಣ್ಯವನ್ನು ಪ್ರವೇಶಿಸಲು ಹೊರಟಿದ್ದೇವೆ. ಆಹಾರಕ್ಕಾಗಿ ಹಣ್ಣುಗಳು ಮತ್ತು ಬೇರುಗಳನ್ನು ಅವಲಂಬಿಸುತ್ತಿದ್ದೇವೆ. ಅರಣ್ಯವು ಅಪಾಯಗಳಿಂದ ತುಂಬಿದೆ ಮತ್ತು ನೀವು ಬ್ರಾಹ್ಮಣರು ಬಹಳವಾಗಿ ಬಳಲುತ್ತೀರೆಂದು ನಾನು ಹೆದರುತ್ತೇನೆ ಎಂದನು. ಆದಾಗ್ಯೂ ಬ್ರಾಹ್ಮಣರು ದೃಢವಾಗಿ ನಿಂತರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ರಾಜನೇ, ನಾವು ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂದು ಅವರು ಹೇಳಿದರು. ನಾವು ನಮ್ಮ ಆಹಾರವನ್ನು ಒದಗಿಸುತ್ತೇವೆ ಮತ್ತು ನಿನ್ನ ಕಲ್ಯಾಣವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೇವೆ. ನಾವು ಧ್ಯಾನಿಸುತ್ತೇವೆ ಮತ್ತು ನಿನ್ನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತೇವೆ ಮತ್ತು ನಾವು ಸಂತೋಷಕರ ಸಂಭಾಷಣೆಯೊಂದಿಗೆ ನಿನ್ನನ್ನು ಮನರಂಜಿಸುತ್ತೇವೆ. ಬ್ರಾಹ್ಮಣರನ್ನು ನೋಡುತ್ತಿದ್ದ ರಾಜ ಯುಧಿಷ್ಠಿರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ತನ್ನ ಸಹೋದರರು ಆಹಾರಕ್ಕಾಗಿ ಹೆಣಗಾಡುತ್ತಿರುವುದಕ್ಕೆ ಮತ್ತು ಅವರು ಕಾಡಿನಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತಿದೆ ಎಂದು
ಆತನಿಗೆ ನಾಚಿಕೆಯಾಯಿತು. ನನ್ನ ಪತನದ ಸ್ಥಿತಿಯು ನನ್ನನ್ನು ನಿಂದೆಯ ವಸ್ತುವಾಗಿ ನೋಡುವಂತೆ ಮಾಡುತ್ತದೆ ಎಂದು ಆತ ಹೇಳಿದನು. ನನ್ನ ಮೇಲಿನ ಪ್ರೀತಿಯಿಂದ ತೊಂದರೆಗೆ ಅರ್ಹನಲ್ಲದ ನಿಮ್ಮ ಸ್ವಂತ ಶ್ರಮದಿಂದ ಸಂಗ್ರಹಿಸಿದ ಆಹಾರವನ್ನು ನೋವಿನಿಂದ ಬಳಲುತ್ತಿರುವ ನಿನ್ನನ್ನು ನಾನು ಹೇಗೆ ಸಹಿಸಿಕೊಳ್ಳಬಲ್ಲರಷ್ಟರಲ್ಲಿ ಸೌನಕ ಎಂಬ ಬುದ್ಧಿವಂತರ ಬ್ರಾಹ್ಮಣನು ರಾಜನ ಬಳಿಗೆ ಬಂದನು. ಅವನು ಸಾಂಖ್ಯ ಪದ್ಧತಿಯಲ್ಲಿ ತನ್ನ ಸ್ವಯಂಪ್ರಜ್ಞಾನ ಮತ್ತು ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಸಾವಿರಾರು ಜನರ ದುಃಖಕ್ಕೆ ಕಾರಣಗಳು ಮತ್ತು ನೂರಾರು ಜನರ ಭಯಕ್ಕೆ ಕಾರಣಗಳು ಅಜ್ಞಾನಿಗಳನ್ನು ಮುಳುಗಿಸುತ್ತವೆ ಎಂದು ಅವನು ಹೇಳಿದನು. ಆದರೆ ರಾಜನೇ, ನಿನ್ನಂತಹ ವಿವೇಕಯುತ ವ್ಯಕ್ತಿಗಳು ನಿಜವಾದ ಜ್ಞಾನಕ್ಕೆ ವಿರುದ್ಧವಾದ ಕೃತ್ಯಗಳಿಂದ ವಂಚಿತರಾಗುವುದನ್ನು ಎಂದಿಗೂ ಅನುಭವಿಸುವುದಿಲ್ಲ. ಪ್ರಖ್ಯಾತ ರಾಜ ಜನಕನು ಹೇಳಿದ ಸ್ವಯಂ ನಿಯಂತ್ರಣದ ಪ್ರಾಚೀನ ಶ್ಲೋಕಗಳನ್ನು ಸೌನಕನು ಪಠಿಸಲು ಪ್ರಾರಂಭಿಸಿದನು. ಔಷಧ ಮತ್ತು ಯೋಗದ ಧ್ಯಾನದ ಮೂಲಕ ರೋಗ ಮತ್ತು ಮಾನಸಿಕ ಯಾತನೆಯನ್ನು ಹೇಗೆ ನಿವಾರಿಸಬಹುದೆಂಬುದನ್ನು ಸೌನಕನು ವಿವರಿಸಿದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಆದರೆ ಎಲ್ಲ ಮಾನಸಿಕ ದುಃಖದ ಮೂಲವೇನು? ಕುತೂಹಲದಿಂದ ತನ್ನ ಕಣ್ಣುಗಳನ್ನು ಅಗಲಿಸಿದ ರಾಜನು ಕೇಳಿದನು, ಇದು ವಾತ್ಸಲ್ಯವಲ್ಲವೇ? ಸೌನಕ ತಲೆಯಾಡಿಸಿದ, ವಾತ್ಸಲ್ಯವು ಎಲ್ಲಾ ದುಃಖ ಮತ್ತು ಭಯದ ಮೂಲವಾಗಿದೆ. ಅವನು ಹೇಳಿದ, ವಾತ್ಸಲ್ಯದಿಂದಲೇ ಪ್ರಾಪಂಚಿಕ ಸರಕುಗಳ ಬಗೆಗಿನ ಪ್ರೀತಿ ಹುಟ್ಟುತ್ತದೆ. ಇವು ದುಷ್ಟತೆಯ ಮೂಲಗಳಾಗಿವೆ. ಆದರೆ ಮೊದಲನೆಯದು ಎರಡನೆಯದಕ್ಕಿಂತ ಕೆಟ್ಟದಾಗಿದೆ. ಸೌನಕನು ಸಂಪತ್ತಿನ ಅಪಾಯಗಳ ಬಗ್ಗೆ ಮತ್ತು ಅದರೊಂದಿಗಿನ ಆಸಕ್ತಿಯನ್ನು ತ್ಯಜಿಸುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಿದಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಸಂಪತ್ತು ಮಾತ್ರ ಅಹಂಕಾರ ಮತ್ತು ಅಹಂಕಾರದ ಮೂಲವಾಗಿದೆ ಎಂದು ಅವನು ಹೇಳಿದನು. ಇದು ಹೆಮ್ಮೆ, ಭಯ ಮತ್ತು ಆತಂಕವನ್ನು ತರುತ್ತದೆ ಮತ್ತು ಜನರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಮತ್ತು ಉಳಿಸಿಕೊಳ್ಳುವಲ್ಲಿ ಅನಂತ ದುಃಖಗಳಿಗೆ ಒಳಗಾಗುತ್ತಾರೆ. ಸೂರ್ಯನು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಸೌನಕನು ತನ್ನ ಮಾತುಗಳನ್ನು ಮುಗಿಸಿದನು. ರಾಜನಿಗೆ ಸಂಪತ್ತಿನ ಕ್ಷಣಿಕ ಸ್ವರೂಪ ಮತ್ತು ತೃಪ್ತಿಯ ಪ್ರಾಮುಖ್ಯತೆಯ ಬಗ್ಗೆ ಹೊಸ ತಿಳುವಳಿಕೆಯನ್ನು ಬಿಟ್ಟುಬಿಟ್ಟನು. ಒಂದು ಕಾಲದಲ್ಲಿ ದುಃಖದಿಂದ ತುಂಬಿದ ರಾಜನ ಕಣ್ಣುಗಳು ಈಗ ಹೊಳೆಯುತ್ತಿದ್ದವು. ಹಸಿರಿನಿಂದ ಕೂಡಿದ ಕಾಡಿನಲ್ಲಿ ಮರಗಳಿಗೆ ಸೌಮ್ಯವಾದ ಗಾಳಿ ರಹಸ್ಯಗಳನ್ನು ಪಿಸುಗುಟ್ಟುತ್ತಿದ್ದಾಗ ನೀತಿವಂತ ರಾಜ ಯುಧಿಷ್ಠಿರನು ಚೌಕದಲ್ಲಿ ನಿಂತನು. ಆತಂಕದಿಂದ ಭಾರವಾದ ಅವನ ಹೃದಯವು ತನ್ನ ಪುರೋಹಿತನಾದ ದೌಮ್ಯನ ಬಳಿಗೆ ಬಂದು ತನ್ನ ಸಂದಿಗ್ಧತೆಯನ್ನು ಹಂಚಿಕೊಂಡಿತು. ಪ್ರಾಚೀನ ವೇದಗಳಲ್ಲಿ ಪಾರಂಗತರಾಗಿದ್ದ ಬ್ರಾಹ್ಮಣರು ಕಾಡಿನ ಪ್ರಯಾಣದಲ್ಲಿ ಅವನನ್ನು ಹಿಂಬಾಲಿಸುತ್ತಿದ್ದರು. ಆದರೆ ಅವರ ಸಂಖ್ಯೆ ಹೆಚ್ಚುತ್ತಿತ್ತು ಮತ್ತು ಯುಧಿಷ್ಠಿರನು ಅವುಗಳನ್ನು ಒದಗಿಸಲು ಹೆಣಗಾಡುತ್ತಿದ್ದನು. ಅಸಲವಾದ ಬುದ್ಧಿವಂತಿಕೆಯ ಋಷಿ ದೌಮ್ಯನು ಯುಧಿಷ್ಠಿರನನ್ನು ಸಹಾನುಭೂತಿಯ ಕಣ್ಣುಗಳಿಂದ ನೋಡಿದನು. ಅವನು ಪ್ರಾಚೀನ ಸಿದ್ಧಾಂತವನ್ನು ಪ್ರತಿಬಿಂಬಿಸಿದನು. ಬ್ರಹ್ಮಾಂಡವನ್ನು ಆಯ್ದ ದೈವಿಕ ಶಕ್ತಿಗಳಿಂದ ಮಾರ್ಗದರ್ಶನ ಪಡೆದನು. ಒಂದು ಕ್ಷಣದ ಚಿಂತನೆಯ ನಂತರ ದೌಮ್ಯನು ಯುಧಿಷ್ಠಿರನ ಜೀವನದ ಹಾದಿಯನ್ನು ಬದಲಾಯಿಸುವ ಪದಗಳನ್ನು ಹೇಳಿದನು. ಪ್ರಾಚೀನ ಕಾಲದಲ್ಲಿ ದೌಮ್ಯನು ಪ್ರಾರಂಭಿಸಿದನು. ಸೂರ್ಯ ಸವಿತಾ ಹಸಿವಿನಿಂದ ಬಳಲುತ್ತಿರುವ ಎಲ್ಲಾ ಜೀವಿಗಳ ಮೇಲೆ ಕರುಣೆ ತೋರಿಸಿದನು. ಒಬ್ಬ ತಂದೆಯಂತೆ ಅವನು ತನ್ನ ಕಿರಣಗಳನ್ನು ಸುರಿಸಿದನು. ಉತ್ತರದ ಕುಸಿತದಿಂದ ನೀರನ್ನು ತೆಗೆದುಕೊಂಡು ದಕ್ಷಿಣದ ಕುಸಿತದಲ್ಲಿ ಅದನ್ನು ಮರಳಿ ಭೂಮಿಗೆ ತಂದನು. ಸಸ್ಯಲೋಕದ ಅಧಿಪತಿಯಾದ ಚಂದ್ರನು ಸೌರಶಾಖವನ್ನು ಮೋಡಗಳಾಗಿ ಪರಿವರ್ತಿಸಿದನು. ಇದು ಸಸ್ಯಗಳನ್ನು ಪೋಷಿಸಿತ್ತು ಮತ್ತು ಹೀಗೆ ಸೂರ್ಯನ ಶಕ್ತಿಯು ಎಲ್ಲಾ ಜೀವಿಗಳನ್ನು ಪೋಷಿಸುವ ಆಹಾರವಾಗಿ ರೂಪಾಂತರಗೊಂಡಿತು. ದೌಮ್ಯನ ಮಾತುಗಳು ಸೂರ್ಯ ಮತ್ತು ಚಂದ್ರನ ನಡುವಿನ ಬ್ರಹ್ಮಾಂಡದ ನೃತ್ಯದ ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತವೆ. ಕಾರ್ತವೀರ್ಯ, ವೈನ್ಯಯ ಮತ್ತು ನಹುಷನಂತಹ ಪ್ರಸಿದ್ಧ ರಾಜರು ಉನ್ನತ ತಪಸ್ಸನ್ನು ಅಭ್ಯಾಸ ಮಾಡುವ ಮೂಲಕ ತಮ್ಮ ಜನರನ್ನು ಕಷ್ಟಗಳಿಂದ ಹೇಗೆ ಬಿಡುಗಡೆ ಮಾಡಿದರು ಎಂಬುದನ್ನು ಅವರು ವಿವರಿಸಿದರು. ದೌಮ್ಯನು ಯುಧಿಷ್ಠಿರನನ್ನು
ಅವರ ಹೆಜ್ಜೆಗುರುತುಗಳನ್ನು ಅನುಸರಿಸಲು, ಸೂರ್ಯನ ಪ್ರಕಾಶದಲ್ಲಿ ಆಶ್ರಯ ಪಡೆಯಲು ಮತ್ತು ಬ್ರಾಹ್ಮಣರನ್ನು ಬೆಂಬಲಿಸಲು ತಪಸ್ಸನ್ನು ಅಭ್ಯಾಸ ಮಾಡಲು ಪ್ರೇರೇಪಿಸಿದನು. ಅವನ ಹೃದಯವು ಈಗ ಸಂಕಲ್ಪದಿಂದ ಉರಿಯುತ್ತಿದ್ದ ಯುಧಿಷ್ಠಿರನು ಸೂರ್ಯನನ್ನು ಆರಾಧಿಸಲು ನಿರ್ಧರಿಸಿದನು. ಅವನು ತನ್ನ ಭಕ್ತಿಗೆ ಒಂದು ಸಮಯವನ್ನು ನಿಗದಿಪಡಿಸಿದನು ಮತ್ತು ಬ್ರಹ್ಮನು ಸ್ವತಃ ಪ್ರಕಟಿಸಿದಂತೆ ಸೂರ್ಯನ 108 ಹೆಸರುಗಳನ್ನು ಪುನರಾವರ್ತಿಸಲು ಧೌಮ್ಯನಿಗೆ ಸೂಚನೆ ನೀಡಿದನು. ಈ ಹೆಸರುಗಳು ಅವುಗಳನ್ನು ಪಠಿಸುವವರಿಗೆ ಸಮೃದ್ಧಿ, ತಾಳ್ಮೆ ಮತ್ತು ಸ್ಮರಣೆಯನ್ನು ತರುವ ಶಕ್ತಿಯನ್ನು ಹೊಂದಿದ್ದವು. ಯುಧಿಷ್ಠಿರನು ಗಂಗಾ ನದಿಯಲ್ಲಿ ನಿಂತಾಗ ಅವನ ಮುಖವು ಪೂರ್ವದ ಕಡೆಗೆ ತಿರುಗಿ ಸೂರ್ಯನನ್ನು ಸ್ತುತಿಸುವ ಸ್ತೋತ್ರವನ್ನು ಹಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಭಕ್ತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ನದಿಯಂತೆ ಸುರಿದವು. ನೀನು ಬ್ರಹ್ಮಾಂಡದ ಕಣ್ಣು, ಅವನು ಹಾಡಿದನು. ಎಲ್ಲ ಭೌತಿಕ ಅಸ್ತಿತ್ವಗಳ ಆತ್ಮ, ಎಲ್ಲ ವಸ್ತುಗಳ ಮೂಲ, ನೀನು ಜಗತ್ತನ್ನು ಉಳಿಸಿಕೊಳ್ಳುತ್ತೀಯ ಮತ್ತು ಅನ್ವೇಷಿಸುತ್ತೀಯ, ಪವಿತ್ರವಾಗಿರುತ್ತೀಯ ಮತ್ತು ಅದನ್ನು ಶುದ್ಧ ಸಹಾನುಭೂತಿಯಿಂದ ಬೆಂಬಲಿಸುತ್ತೀಯ. ಯುಧಿಷ್ಠಿರನು ಆರಾಧಿಸುತ್ತಿದ್ದಾಗ ಸೂರ್ಯನ ಕಿರಣಗಳು ಅವನ ಮುಖದ ಮೇಲೆ ನೃತ್ಯ ಮಾಡುತ್ತಿದ್ದವು. ಒಂದು ಕಾಲದಲ್ಲಿ ಚಿಂತೆಯಿಂದ ಭಾರವಾಗಿದ್ದ ಅವನ ಹೃದಯವು ಈಗ ಭಕ್ತಿಯಿಂದ ಹೊಳೆಯುತ್ತಿತ್ತು. ಅವನನ್ನು ಹಿಂಬಾಲಿಸುತ್ತಿದ್ದ ಬ್ರಾಹ್ಮಣರು ಬ್ರಹ್ಮಾಂಡವನ್ನು ಆಳುತ್ತಿದ್ದ ದೈವಿಕ ಶಕ್ತಿಗಳೊಂದಿಗೆ ತಮ್ಮ ರಾಜನು ಬೆಸೆದುಕೊಂಡಿರುವುದನ್ನು ವಿಸ್ಮಯದಿಂದ ನೋಡುತ್ತಿದ್ದರು. ಸೂರ್ಯನನ್ನೇ 5 ಪಾಂಡವ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಅರಣ್ಯದಲ್ಲಿ ತಮ್ಮ ವನವಾಸಕ್ಕೆ ಹೊರಟಾಗ ಹಸ್ತಿನಾಪುರ ರಾಜ್ಯವು ದುಃಖದಿಂದ ಆವೃತವಾಗಿತ್ತು. ಅವರ ಚಿಕ್ಕಪ್ಪ ಅಂಬಿಕನ ಮಗ ಧೃತರಾಷ್ಟ್ರನು ದುಃಖದಿಂದ ಹೊರಬಂದು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಒಂದು ಕಾಲದಲ್ಲಿ ಗಿಡುಗದಂತೆ ತೀಕ್ಷ್ಣವಾಗಿದ್ದ ಅವನ ಕಣ್ಣುಗಳು ಈಗ ಮಂದವಾಗಿ ಕಾಣುತ್ತಿದ್ದವು. ಅವನ ಸ್ವಂತ ಸೃಷ್ಟಿಯ ಹೊರೆಯಿಂದ ಭಾರವಾದವು. ತನಗೆ ಮತ್ತು ತನ್ನ ಕುಟುಂಬಕ್ಕೆ ಸಂಭವಿಸಿದ ಅದೃಷ್ಟದ ಬಗ್ಗೆ ಯೋಚಿಸುವಾಗ ಧೃತರಾಷ್ಟ್ರನು ಅಧಿಕಾರಕ್ಕೆ ಸದಾ ಸತ್ಯವನ್ನು ಹೇಳಿದ್ದ ಬುದ್ಧಿವಂತ ಮತ್ತು ಸದ್ಗುಣಶೀಲ ಸಲಹೆಗಾರನಾದ ವಿದುರನನ್ನು ಕರೆಸಿದನು. ವಿದುರ ಭಾವನೆಯ ಭಾರವಾದ ಆತನ ಧ್ವನಿಯಲ್ಲಿ ನಿಮ್ಮ ತಿಳುವಳಿಕೆಯು ಸ್ವತಃ ಭಾರ್ಗವನಷ್ಟೇ ಸ್ಪಷ್ಟವಾಗಿದೆ. ನೀವು ನೈತಿಕತೆಯ ಸೂಕ್ಷ್ಮತೆಗಳನ್ನು ತಿಳಿದಿದ್ದೀರಿ ಮತ್ತು ಎಲ್ಲಾ ಕೌರವರನ್ನು ಸಮಾನ ಕಣ್ಣುಗಳಿಂದ ನೋಡುತ್ತೀರಿ. ಈಗ ನಾನು ಏನು ಮಾಡಬೇಕು ಎಂದು ಹೇಳಿ. ನಾನು ನಮ್ಮ ನಾಗರಿಕರ ಸದ್ಭಾವನೆಯನ್ನು ಮರಳಿ ಪಡೆಯುವುದು ಮತ್ತು ಅವರ ಕೋಪವನ್ನು ತಪ್ಪಿಸುವುದು ಹೇಗೆ? ವಿದುರನು ತನ್ನ ಆಳವಾದ ಜ್ಞಾನ ಮತ್ತು ಒಳನೋಟದಿಂದ ಉತ್ತರಿಸಿದನು. ಮಹಾರಾಜರೇ, ಒಂದು ರಾಜ್ಯವು ಅದರ ಅಡಿಪಾಯವಾಗಿ ಸದ್ಗುಣದ ಮೇಲೆ ನಿಂತಿದೆ. ಲಾಭ, ಸಂತೋಷ ಮತ್ತು ಮೋಕ್ಷ ಎಂಬ 3 ಉದ್ದೇಶಗಳು ಎಲ್ಲವೂ ಸದ್ಗುಣದಿಂದ ಹುಟ್ಟಿಕೊಳ್ಳುತ್ತವೆ. ನೀವು ನಿಮ್ಮ ಸ್ವಂತ ಪುತ್ರರನ್ನು ಮತ್ತು ಪಾಂಡುಲ ಪುತ್ರರನ್ನು ಸದ್ಗುಣದಿಂದ ಗೌರವಿಸಬೇಕು. ಸುವರ್ಣ ಮಗನ ನೇತೃತ್ವದಲ್ಲಿ ದುಷ್ಟ ಆತ್ಮಗಳು ನಿಮ್ಮ ಪುತ್ರರನ್ನು ಹೇಗೆ ಮೋಸಗೊಳಿಸಿದವು ಎಂಬುದನ್ನು ನೆನಪಿಸಿಕೊಳ್ಳಿ. ಅವರು ನೀತಿವಂತ ಯುಧಿಷ್ಠಿರನನ್ನು ಡೈಸ್ ಆಡಲು ಆಹ್ವಾನಿಸಿದಾಗ ಇದು ಸಂಪೂರ್ಣ ಅಕ್ರಮದ ಪತ್ರವಾಗಿತ್ತು ಮತ್ತು ಈಗ ನಿಮಗೆ ತಿದ್ದುಪಡಿ ಮಾಡಲು ಅವಕಾಶವಿದೆ. ವಿದುರನ ಮಾತುಗಳು ಧೃತರಾಷ್ಟ್ರನ ಹೃದಯವನ್ನು ಆಳವಾಗಿ ಸೆಳೆದವು. ಅವನ ಮಗ ದುರ್ಯೋಧನನು ಈ ದ್ರೋಹದ ಹಿಂದಿನ ಮಾಸ್ಟರ್ ಮೈಂಡ್ ಎಂದು ಅವನಿಗೆ ತಿಳಿದಿತ್ತು ಮತ್ತು ಕುತಂತ್ರದ ಚಿಕ್ಕಪ್ಪನಾದ ಶಕುನಿಯೂ ಸಹ ಮಹತ್ವದ ಪಾತ್ರವನ್ನು ವಹಿಸಿದ್ದನು. ವಿದುರನು ಮುಂದುವರಿಸಿದನು, ನೀವು ನಿಮ್ಮ ಮಕ್ಕಳ ಅದೃಷ್ಟವನ್ನು ಮರಳಿ ಪಡೆಯಲು ಬಯಸಿದರೆ ನೀವು ಪಾಂಡವರನ್ನು ತೃಪ್ತಿಪಡಿಸಬೇಕು ಮತ್ತು ಶಕುನಿಯನ್ನು ಅವಮಾನಿಸಬೇಕು. ನೀವು ಅವರಿಗೆ ಏನು ನೀಡಿದ್ದೀರೋ ಅದನ್ನು ಅವರು ಪಡೆಯಲಿ. ನಿಮ್ಮ ಸ್ವಂತ ಆಸ್ತಿಯೊಂದಿಗೆ ತೃಪ್ತರಾಗಿರಿ ಮತ್ತು ಇನ್ನೊಬ್ಬರ ಆಸ್ತಿಯನ್ನು ಎಂದಿಗೂ ಅಪೇಕ್ಷಿಸಬೇಡಿ. ಇದು ರಾಜನ ಅತ್ಯುನ್ನತ ನೈತಿಕತೆಯಾಗಿದೆ. ಧೃತರಾಷ್ಟ್ರನ ಮನಸ್ಸು ವಿದುರನ ಮಾತುಗಳಿಗೆ ಹಿಂತಿರುಗಿತು. ತನ್ನ ಮಗನಾದ ದುರ್ಯೋಧನನನ್ನು ತ್ಯಜಿಸುವುದರಿಂದ ಅವನಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅದು ತನ್ನನ್ನು ಮತ್ತು ತನ್ನ ಕುಟುಂಬವನ್ನು
ವಿನಾಶದಿಂದ ರಕ್ಷಿಸುವುದಾದರೂ ಸಹ ಓ ವಿದುರ, ಈ ಮಾತುಗಳನ್ನು ಅವನು ಹೇಳಿದನು. ಪಾಂಡವರು ಒಳ್ಳೆಯವರು, ಆದರೆ ನಮ್ಮವರಲ್ಲ ಎಂದು ಉಲ್ಲೇಖಿಸಲಾಗಿದೆ. ನನ್ನ ಮನಸ್ಸು ಅವರನ್ನು ಅನುಮೋದಿಸುವುದಿಲ್ಲ. ಧೃತರಾಷ್ಟ್ರನ ಕೋಪವು ಭುಗಿಲೆದ್ದಿತು ಮತ್ತು ಅವನು ವಿದುರನನ್ನು ತಿರಸ್ಕರಿಸಿದನು. ನೀನು ನನ್ನೊಂದಿಗೆ ಸ್ನೇಹ ಹೊಂದಿಲ್ಲ, ಇತರರ ಸಲುವಾಗಿ ನಾನು ನನ್ನ ಮಗನನ್ನು ಹೇಗೆ ತ್ಯಜಿಸಬಹುದು? ತನ್ನ ಮಾತುಗಳ ನಿರರ್ಥಕತೆಯನ್ನು ನೋಡಿದ ವಿದುರನು ತನ್ನ ಆಸನದಿಂದ ಎದ್ದು ಹೊರಟು, ಈ ಜನಾಂಗವು ಅವನತಿ ಹೊಂದುತ್ತದೆ ಎಂದು ತನ್ನಷ್ಟಕ್ಕೆ ತಾನೇ ಗೊಳಗಿಕೊಂಡನು. ಅವನು ಪಿತೃನ ಪುತ್ರರಾದ ಯುಧಿಷ್ಠಿರ, ಭೀಮ, ಅರ್ಜುನರ ಬಳಿಗೆ ಹೋದನು. ಸೂರ್ಯನು ಗಂಗಾ ನದಿಯ ದಡದಲ್ಲಿ ಮುಳುಗುತ್ತಿದ್ದನು. ಗಲಭೆಯ ದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಭರತ ರಾಜವಂಶದ ಆ ಪ್ರಬಲ ಯೋಧರಾದ ಪಾಂಡವರು ತಮ್ಮ ಮನೆಯನ್ನು ಬಿಟ್ಟು ಹೋಗಲು ತಯಾರಿ ನಡೆಸುತ್ತಿದ್ದರು. ತಮ್ಮ ನಿಷ್ಠಾವಂತ ಅನುಯಾಯಿಗಳೊಂದಿಗೆ ಅವರು ಪವಿತ್ರವಾದ ಕುರುಕ್ಷೇತ್ರದ ಭೂಮಿಗೆ ಮಹಾಕಾವ್ಯದ ಪ್ರಯಾಣವನ್ನು ಕೈಗೊಂಡರು. ಅವರು ಪಶ್ಚಿಮಕ್ಕೆ ಪ್ರಯಾಣಿಸುವಾಗ ಸಹೋದರರು ಪೂಜ್ಯ ನದಿಗಳಾದ ಸರಸ್ವತಿ, ತ್ರಿಸದ್ವತಿ ಮತ್ತು ಯಮುನಾದಲ್ಲಿ ತಮ್ಮ ದೈನಂದಿನ ಸ್ನಾನವನ್ನು ಮಾಡಿದರು. ದಟ್ಟವಾದ ಕಾಡುಗಳ ಮೂಲಕ ಹಾದು ಹೋಗುವಾಗ ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ವಾಸನೆಯಿಂದ ತುಂಬಿತ್ತು. ಕಾಡಿನ ನೆಲದ ಮೇಲೆ ಅವರ ಹೆಜ್ಜೆಗುರುತುಗಳು ಶಾಂತವಾಗಿದ್ದವು. ಅನೇಕ ದಿನಗಳ ಪ್ರಯಾಣದ ನಂತರ ಅವರು ಅಂತಿಮವಾಗಿ ಋಷಿಗಳು ಮತ್ತು ಋಷಿಗಳ ಸ್ವರ್ಗವಾದ ಕಾಮ್ಯಕ ಅರಣ್ಯಕ್ಕೆ ಬಂದರು. ಕಾಮ್ಯಕ ಕಾಡುಗಳು ನೋಡತಕ್ಕ ದೃಶ್ಯಗಳಾಗಿದ್ದವು. ಜೀವನದಿಂದ ತುಂಬಿದ ಪ್ರಶಾಂತವಾದ ಓಯಸಿಸ್. ಅಲ್ಲಿ ಪಕ್ಷಿಗಳು ಮಧುರವಾದ ಹಾಡುಗಳನ್ನು ಹಾಡುತ್ತಿದ್ದವು ಮತ್ತು ಜಿಂಕೆಗಳು ಶಾಂತಿಯುತವಾಗಿ ಮೇಯುತ್ತಿದ್ದವು. ಪಾಂಡವರು ತಮ್ಮ ಹೊಸ ಪರಿಸರದಲ್ಲಿ ನೆಲೆಸಿದರು. ಈ ಅರಣ್ಯವನ್ನು ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡ ಬುದ್ಧಿವಂತ ಮುನಿಗಳಿಂದ ಸುತ್ತುವರಿದಿದ್ದರು. ಈ ಪ್ರಾಚೀನ ಋಷಿಗಳ ಸೌಮ್ಯ ಬುದ್ಧಿವಂತಿಕೆಯಿಂದ ಅವರು ಸ್ವಲ್ಪ ಸಮಯದವರೆಗೆ ಆರಾಮವಾಗಿ ವಾಸಿಸುತ್ತಿದ್ದರು ಮತ್ತು ಮನರಂಜನೆ ಪಡೆಯುತ್ತಿದ್ದರು. ಒಂದು ದಿನ ಅವರು ಶಾಂತ ಚಿಂತನೆಯಲ್ಲಿ ಕುಳಿತಿದ್ದಾಗ ದಿಗಂತದಲ್ಲಿ ಒಬ್ಬರೇ ವ್ಯಕ್ತಿ ಹೊರಹೊಮ್ಮಿದರು. ಧೃತರಾಷ್ಟ್ರ ರಾಜನಿಗೆ ಗೌರವಾನ್ವಿತ ಸಲಹೆಗಾರನಾದ ವಿದುರನು ವೇಗವಾಗಿ ಕುದುರೆಗಳಿಂದ ಎಳೆಯಲ್ಪಟ್ಟ ಅವನ ಕಾರನ್ನು ಕಾಮ್ಯಕಕ್ಕೆ ತಲುಪಿದನು. ಅವನು ಸಮೀಪಿಸುತ್ತಿದ್ದಂತೆ ಸದಾ ಜಾಗರೂಕರಾಗಿದ್ದ ಯುಧಿಷ್ಠಿರನು ತನ್ನ ಆಸನದಿಂದ ಎದ್ದು ಭೇಟಿ ನೀಡುವವನು ಸ್ವಾಗತಿಸಿದನು. ವಿದುರನು ತನ್ನ ರಥವನ್ನು ಇಳಿಸಿದನು ಮತ್ತು ಪಾಂಡವರೊಂದಿಗೆ ಸೇರಿಕೊಂಡನು. ಅವರು ಕುತೂಹಲ ಮತ್ತು ಗೌರವದಿಂದ ತನ್ನ ಸುತ್ತಲೂ ಒಟ್ಟುಗೂಡಿದರು. ಸೌಮ್ಯವಾದ ನಗುವಿನೊಂದಿಗೆ ವಿದುರನು ಮತ್ತೊಮ್ಮೆ ಸಹೋದರರನ್ನು ಹುಡುಕಲು ಪ್ರೇರೇಪಿಸಿದ್ದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ರಾಜ ಧೃತರಾಷ್ಟ್ರನು ತನ್ನ ಬುದ್ಧಿವಂತ ಸಲಹೆಯನ್ನು ತಿರಸ್ಕರಿಸಿದ ಬಗ್ಗೆ ಅವನು ಹೇಳಿದನು. ರಾಜನ ಹೃದಯವು ತರ್ಕಕ್ಕೆ ಹೇಗೆ ಮುಚ್ಚಲ್ಪಟ್ಟಿತ್ತು? ಅಜಾತಶತ್ರುವೇ, ವಿದುರನು ಯುಧಿಷ್ಠಿರನನ್ನು ಉದ್ದೇಶಿಸಿ ಆಳವಾದ ಕಾಳಜಿಯ ಧ್ವನಿಯೊಂದಿಗೆ ಹೇಳಿದನು. ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ನನಗೆ ಭಯವಿದೆ. ಅಂಬಿಕನ ಮಗನು ನನ್ನ ಮಾತುಗಳನ್ನು ನಿರಾಕರಿಸಿದ್ದಾನೆ ಮತ್ತು ಶೀಘ್ರದಲ್ಲೇ ನಮ್ಮೆಲ್ಲರ ಮೇಲೆ ವಿನಾಶವು ಸಂಭವಿಸುತ್ತದೆ ಎಂದು ನಾನು ಹೆದರುತ್ತೇನೆ. ಈ ನೀರಸ ಮಾತುಗಳೊಂದಿಗೆ ವಿದುರನು ಪಾಂಡವರೊಂದಿಗೆ ತನ್ನ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದನು. ಸಮಯ ಮತ್ತು ಕಾಳಜಿಯನ್ನು ನೀಡಿದರೆ ಒಂದು ಸಣ್ಣ ಬೆಂಕಿಯು ದೊಡ್ಡ ಜ್ವಾಲೆಯಾಗಿ ಬೆಳೆಯುವಂತೆಯೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕೌಶಲ್ಯದ ಪ್ರಾಮುಖ್ಯತೆಯ ಬಗ್ಗೆ ಆತ ಮಾತನಾಡಿದ. ತಮ್ಮ ಸಮೃದ್ಧಿಯನ್ನು ತಮ್ಮ ನಿಷ್ಠಾವಂತ ಅನುಯಾಯಿಗಳ ನಡುವೆ ವಿಭಜಿಸಲು, ಅವರ ಬಗ್ಗೆ ಪ್ರಾಮಾಣಿಕವಾಗಿ ವರ್ತಿಸಲು ಮತ್ತು ಅವರೊಂದಿಗೆ ದಯೆಯಿಂದ ಮಾತನಾಡಲು ಆತ ಅವರಿಗೆ ಸಲಹೆ ನೀಡಿದರು. ಯುಧಿಷ್ಠಿರನು ವಿದುರನ ಬುದ್ಧಿವಂತ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ವಿದುರನ ಬುದ್ಧಿವಂತ ಮಾತುಗಳಿಗೆ ತೆರೆದುಕೊಂಡಿತು. ಅವನು ಈ ಸಲಹೆಯನ್ನು ಅನುಸರಿಸಲು ನಿಜವಾದ ರಾಜನಂತೆ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಆಡಲು ಪ್ರತಿಜ್ಞೆ ಮಾಡಿದನು.
ಆದ್ದರಿಂದ ಹೊಸ ಉದ್ದೇಶ ಮತ್ತು ದೃಢ ನಿಶ್ಚಯದಿಂದ ಪಾಂಡವರು ವಿದುರನ ಮಾತುಗಳ ಸೌಮ್ಯ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶನ ಪಡೆದು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಒಂದು ದೊಡ್ಡ ಸಭೆಯ ಮಧ್ಯದಲ್ಲಿ ಹಸ್ತಿನಾಪುರದ ಬುದ್ಧಿವಂತ ರಾಜನಾದ ಧೃತರಾಷ್ಟ್ರನು ತನ್ನ ಆಸ್ಥಾನಿಕರು ಮತ್ತು ಸಲಹೆಗಾರರೊಂದಿಗೆ ಕುಳಿತನು. ಆದರೆ ಅವನು ತನ್ನ ಪಕ್ಕದಲ್ಲಿದ್ದ ಖಾಲಿ ಸಿಂಹಾಸನವನ್ನು ನೋಡುತ್ತಿರುವಾಗ ಅವನ ಆಲೋಚನೆಗಳು ಇತ್ತೀಚೆಗೆ ಕಾಮ್ಯಕ ಕಾಡಿನಲ್ಲಿ ಪಾಂಡವರ ವನವಾಸಕ್ಕೆ ತೆರಳಿದ್ದ ಅವನ ಸಹೋದರ ವಿದುರನತ್ತ ತಿರುಗಿದವು. ವಿಷಾದದ ನೋವು ಧೃತರಾಷ್ಟ್ರನ ಹೃದಯವನ್ನು ಚುಚ್ಚಿತು ಮತ್ತು ಅವನು ದುಃಖದಿಂದ ಹೊರಬಂದು ಮುಂದೆ ಕೂಸಿದನು. ಆತನಿಗೆ ಪ್ರಜ್ಞೆ ಮರಳಿದಾಗ ಧೃತರಾಷ್ಟ್ರನು ನೆಲದಿಂದ ಎದ್ದು ಆತನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಆತ ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನನ್ನು ಕರೆದು ವಿದುರನನ್ನು ಅರಮನೆಗೆ ಮರಳಿ ಕರೆತಂದನು. ನನ್ನ ಸಹೋದರ, ಆತ ವಿಷಾದಿಸುತ್ತಾ ನ್ಯಾಯದ ಮೂರ್ತರೂಪವಿದ್ದಂತೆ ಈಗ ಆತನನ್ನು ನೆನಪಿಸಿಕೊಳ್ಳುತ್ತಾ ನನ್ನ ಹೃದಯವು ದುಃಖದಿಂದ ಉರಿಯುತ್ತಿದೆ. ರಾಜನ ಮಾತುಗಳು ದುಃಖದಿಂದ ತುಂಬಿದವು ಮತ್ತು ತನ್ನ ಯಜಮಾನನ ಸಂಕಟದಿಂದ ವಿಚಲಿತನಾದ ಸಂಜಯನು ವಿಧೇಯತೆಗೆ ಧಾವಿಸಿದನು. ಸಂಜಯನು ಕಾಮ್ಯಕ ಅರಣ್ಯಕ್ಕೆ ಹೊರಟನು. ಅಲ್ಲಿ ಅವನು ಬ್ರಾಹ್ಮಣರ ಗುಂಪಿನ ನಡುವೆ ಶಾಂತ ಚಿಂತನೆಯಲ್ಲಿ ಕುಳಿತಿರುವ ವಿದುರನನ್ನು ಕಂಡನು. ಹಿರಿಯ ಪಾಂಡವನಾದ ಯುಧಿಷ್ಠಿರನು ಸಂಜಯನನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಬುದ್ಧಿವಂತ ಸಲಹೆಗಾರನು ರಾಜನ ಮಾತುಗಳನ್ನು ಹಂಚಿಕೊಂಡನು. ಧೃತರಾಷ್ಟ್ರನು ನಿನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ಓ ವಿದುರ, ವಿಳಂಬವಿಲ್ಲದೆ ಅವನ ಬಳಿಗೆ ಹಿಂತಿರುಗಿ ತನ್ನ ಕುಟುಂಬದ ಸಂಬಂಧಗಳಿಗೆ ಸದಾ ಸಮರ್ಪಿಸಿಕೊಂಡಿದ್ದ ವಿದುರನು ಸಂಜಯನೊಂದಿಗೆ ನಿರ್ಗಮಿಸುವ ಮೊದಲು ಯುಧಿಷ್ಠಿರನಿಂದ ಅನುಮತಿ ಪಡೆದನು. ಅವರು ಅರಮನೆಯನ್ನು ಪ್ರವೇಶಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ತನ್ನ ಸಹೋದರನನ್ನು ನೋಡಿ ಸಂತೋಷದಿಂದ ಹೊಳೆಯುತ್ತಿದ್ದವು. ಅವನು ವಿದುರನ ಕಡೆಗೆ ಧಾವಿಸಿ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡನು ಮತ್ತು ಅವನ ಉಪಸ್ಥಿತಿಯ ಪರಿಮಳವನ್ನು ಅನುಭವಿಸುವಂತೆ ಆಳವಾಗಿ ಉಸಿರಾಡಿದನು. ಓ ಪಾಪರಹಿತನೇ, ನನ್ನನ್ನು ಕ್ಷಮಿಸು, ಅವನು ಬೇಡಿಕೊಂಡನು. ನಾನು ಕೋಪದಿಂದ ಹೇಳಿದ ಮಾತುಗಳು ಇನ್ನೂ ನನ್ನನ್ನು ಕಾಡುತ್ತಿವೆ. ವಿದುರನು ತನ್ನ ಸಹೋದರನ ಉಲ್ಲಂಘನೆಗಳನ್ನು ಕ್ಷಮಿಸುತ್ತಾ, ನೀನು ನನ್ನ ಹಿರಿಯ ಗೌರವಕ್ಕೆ ಯೋಗ್ಯನಾಗಿದ್ದಿ. ನಾನು ನಿನ್ನನ್ನು ನೋಡಲು ಕುತೂಹಲದಿಂದ ಮರಳಿ ಬಂದಿದ್ದೇನೆ ಎಂದು ಉತ್ತರಿಸಿದನು. ಇಬ್ಬರು ಸಹೋದರರು ಪರಸ್ಪರರ ಮುಂದೆ ನಿಂತರು. ಅವರ ಮುಖಗಳು ಉಷ್ಣತೆಯಿಂದ ಹೊಳೆಯುತ್ತಿದ್ದವು. ಧೃತರಾಷ್ಟ್ರನು ಮತ್ತೊಮ್ಮೆ ವಿದುರನನ್ನು ತನ್ನ ತೊಡೆಯ ಮೇಲೆ ಹಿಡಿದನು ಮತ್ತು ಅವರು ಮಾತನಾಡುವಾಗ ಅವರ ಮಾತುಗಳು ಕ್ಷಮೆ ಮತ್ತು ವಾತ್ಸಲ್ಯದಿಂದ ತುಂಬಿದವು. ದುಃಖದಲ್ಲಿರುವವರ ಬಗ್ಗೆ ಸದ್ಗುಣಶೀಲ ವ್ಯಕ್ತಿಗಳ ಅಂತರ್ಗತ ಪಕ್ಷಪಾತವನ್ನು ರಾಜನು ಒಪ್ಪಿಕೊಂಡನು. ತನ್ನ ಸ್ವಂತ ಪಕ್ಷಪಾತವು ಪಾಂಡವರ ಮೇಲೆ ತನ್ನ ಪುತ್ರರನ್ನು ಒಲಿಸಿಕೊಳ್ಳಲು ಕಾರಣವಾಯಿತು ಎಂದು ಒಪ್ಪಿಕೊಂಡನು. ಅವರು ಮಾತನಾಡುತ್ತಿದ್ದಾಗ ಸಹೋದರರ ಸಂತೋಷವು ಸ್ಪಷ್ಟವಾಗಿತ್ತು. ಅವರ ಭಾವನೆಗಳು ಶ್ರೀಮಂತ ವಸ್ತ್ರದ ಎಳೆಗಳಂತೆ ಎಳೆದುಕೊಂಡಿದ್ದವು. ಈ ಕಟುವಾದ ಕ್ಷಣದಲ್ಲಿ ಕುಟುಂಬ ಮತ್ತು ಸ್ನೇಹದ ಬಂಧಗಳು ರಾಜ್ಯವನ್ನು ಬೇರ್ಪಡಿಸಿದ ಪ್ರಕ್ಷುಬ್ಧ ಘಟನೆಗಳನ್ನು ಸಹ ಮೀರಿಸಿದವು. ಧೃತರಾಷ್ಟ್ರ ಮತ್ತು ವಿದುರರ ನಡುವಿನ ಪ್ರೀತಿ ಮತ್ತು ತಿಳುವಳಿಕೆಯು ಪ್ರಕಾಶಮಾನವಾಗಿ ಹೊಳೆಯಿತು. ಅವರ ತೊಂದರೆಗೊಳಗಾದ ಹಿಂದಿನ ಕತ್ತಲೆಯನ್ನು ಬೆಳಗಿಸಿತು. ವಿದುರನು ಹಸ್ತಿನಾಪುರಕ್ಕೆ ಮರಳಿದ್ದಾನೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ದುರ್ಯೋಧನ ಹೃದಯದಲ್ಲಿ ಅಸಮಾಧಾನದ ಭಾವವು ನೆಲೆಗೊಂಡಿತು. ವಿದುರನು ಮರಳಿ ಬರುವುದು ಪಾಂಡವರನ್ನು ರಾಜ್ಯದಿಂದ ಹೊರಹಾಕುವಲ್ಲಿ ತನ್ನ ವೈಫಲ್ಯವನ್ನು ನೆನಪಿಸುತ್ತದೆ ಎಂದು ತಿಳಿದುಕೊಂಡು ಅವನು ಈ ದಿನವನ್ನು ನಿರೀಕ್ಷಿಸುತ್ತಿದ್ದನು. ಧೃತರಾಷ್ಟ್ರನ ಕ್ರೂರ ಮತ್ತು ಮಹತ್ವಾಕಾಂಕ್ಷಿಯ ಮಗನು ತನ್ನೊಳಗೆ ಉರಿಯುತ್ತಿರುವ ದುಃಖವನ್ನು ಅನುಭವಿಸಿದನು. ಅವನ ತಿಳುವಳಿಕೆಯು ಅಜ್ಞಾನದಿಂದ ಮಸುಕಾಗಿತ್ತು. ಶಕುನಿ, ಕರ್ಣ ಮತ್ತು ದುಶ್ಯಾಸನರನ್ನು ತಮ್ಮ ಕೋಣೆಗಳಿಗೆ ಕರೆಸಿ ಹತಾಶೆ ಮತ್ತು ಕೋಪದ ಮಿಶ್ರಣದೊಂದಿಗೆ ಅವರನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ವಾಂಸ ವಿದುರನು ಮರಳಿ ಬಂದಿದ್ದಾನೆ ಎಂದು ಅವರು ಉದ್ಧರಿಸಿದರು. ಅವನು ಯಾವಾಗಲೂ ಪಾಂಡವರನ್ನು ನಗರಕ್ಕೆ ಮರಳಿ ತರಲು ಸಂಚು ರೂಪಿಸುತ್ತಿದ್ದಾನೆ ಮತ್ತು ಅವರು ಹಿಂತಿರುಗಿದರೆ ನಾನು ಮತ್ತೊಮ್ಮೆ ಆಹಾರ ಮತ್ತು
ಪಾನೀಯವನ್ನು ತ್ಯಜಿಸುವ ಮೂಲಕ ದುರ್ಬಲನಾಗುತ್ತೇನೆ. ಆದರೆ ನಾನು ಪ್ರೀತಿಯ ಪುತ್ರರು ಏಳಿಗೆ ಹೊಂದುವುದನ್ನು ಎಂದಿಗೂ ನೋಡುವುದಿಲ್ಲ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅವನ ಮಾತುಗಳು ವಿಷದಿಂದ ತುಂಬಿವೆ, ಏಕೆಂದರೆ ಅವನು ಪಾಂಡವರ ಬಗೆಗಿನ ತನ್ನ ಆಳವಾದ ದ್ವೇಷವನ್ನು ಬಹಿರಂಗಪಡಿಸಿದನು. ಎಂದೆಂದಿಗೂ ಕುತಂತ್ರದ ಸಲಹೆಗಾರನಾಗಿದ್ದ ಶಕುನಿ ದುರ್ಯೋಧನನೊಂದಿಗೆ ತರ್ಕಿಸಲು ಪ್ರಯತ್ನಿಸಿದನು. ಓ ರಾಜನೇ, ಯಾವ ಮೂರ್ಖತನವು ನಿನ್ನನ್ನು ಸ್ವಾಧೀನಪಡಿಸಿಕೊಂಡಿದೆ ಎಂದು ಅವನು ಕೇಳಿದನು. ಪಾಂಡವರು ತಮ್ಮ ಮಾತನ್ನು ನೀಡಿ ಅರಣ್ಯಕ್ಕೆ ಹೋಗಿದ್ದಾರೆ ಮತ್ತು ಅವರು ಆ ಪ್ರತಿಜ್ಞೆಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ. ಅವರು ತಮ್ಮ ಪ್ರತಿಜ್ಞೆಯನ್ನು ಉಲ್ಲಂಘಿಸಿ ಹಿಂತಿರುಗಿದರೆ ನಾವು ತಟಸ್ಥ ನಿಲುವನ್ನು ತೆಗೆದುಕೊಳ್ಳಬಹುದು ಮತ್ತು ಅವರನ್ನು ನಿಕಟವಾಗಿ ನೋಡಬಹುದು. ಆದರೆ ದುರ್ಯೋಧನನು ತನ್ನ ಸ್ವಂತ ಇಚ್ಛೆಗಳಿಂದ ತನ್ನ ಮನಸ್ಸನ್ನು ಮುಳುಗಿಸಿಕೊಂಡಿದ್ದನು. ತನ್ನ ಚಿಕ್ಕಪ್ಪನಿಗೆ ಎಂದೆಂದಿಗೂ ನಿಷ್ಠನಾಗಿದ್ದ ದುಶ್ಯಾಸನನು ಶಕುನಿಯ ಮಾತುಗಳನ್ನು ಪ್ರತಿಧ್ವನಿಸುತ್ತಿದ್ದನು. ಆದರೆ ಸಾರಥಿಯ ಮಗನಾದ ಕರ್ಣನು ಘಟನೆಗಳ ಹಾದಿಯನ್ನು ಬದಲಾಯಿಸುವ ಪ್ರಸ್ತಾಪದೊಂದಿಗೆ ಮಾತನಾಡಿದನು. ಓ ರಾಜ, ಅವನು ಹೇಳಿದನು, ನಾವೆಲ್ಲರೂ ನಿಮ್ಮ ಇಚ್ಛೆಯನ್ನು ಸಾಧಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಾವು ನಮ್ಮ ಗುರಿಯಲ್ಲಿ ಒಗ್ಗಟ್ಟಾಗಿರುವುದನ್ನು ನಾನು ನೋಡುತ್ತೇನೆ. ಪಾಂಡು ಪುತ್ರನು ತಮ್ಮ ವಾಗ್ದಾನವನ್ನು ಪೂರೈಸದೆ ಎಂದಿಗೂ ಹಿಂತಿರುಗುವುದಿಲ್ಲ. ಆದರೆ ಅವರು ವಿಫಲರಾದರೆ ಮತ್ತು ಹಿಂತಿರುಗಿದರೆ ನಾವು ಅವರನ್ನು ಮತ್ತೊಮ್ಮೆ ದಾಳಿಯಲ್ಲಿ ಸೋಲಿಸೋಣ. ದುರ್ಯೋಧನನ ಮುಖವು ಕುಸಿಯಿತು, ಅವನ ಹೃದಯವು ದುಃಖದಿಂದ ಭಾರವಾಯಿತು. ರಾಜನು ತನ್ನ ಸಲಹೆಗಾರರಿಂದ ತನ್ನ ನೋಟವನ್ನು ತಪ್ಪಿಸಿಕೊಂಡಾಗ ಕರ್ಣನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ನಾವು ರಾಜನ ಸೇವಕರು, ಅವನು ಘೋಷಿಸಿದನು, ಮತ್ತು ನಾವು ಅವನಿಗೆ ಇಷ್ಟವಾದದ್ದನ್ನು ಮಾಡಬೇಕು. ಆದರೆ ನಾವು ಇನ್ನು ಕಾಯಬಾರದು. ನಾವು ನಮ್ಮ ರಕ್ಷಾ ಕವಚವನ್ನು ಧರಿಸೋಣ ಮತ್ತು ನಮ್ಮ ರಥಗಳನ್ನು ಹತ್ತೋಣ ಮತ್ತು ಕಾಡಿನಲ್ಲಿ ಪಾಂಡವರನ್ನು ಕೊಲ್ಲಲು ಒಟ್ಟಿಗೆ ಹೋಗೋಣ. ಅವನ ಮಾತುಗಳಿಗೆ ದುಶ್ಯಾಸನ ಮತ್ತು ಶಕುನಿಯ ಹರ್ಷೋದ್ಗಾರಗಳು ಎದುರಾದವು. ಅವರು ಉತ್ಸಾಹದಿಂದ ಕರ್ಣನ ಯೋಜನೆಯನ್ನು ಅನುಸರಿಸಲು ಒಪ್ಪಿಕೊಂಡರು. ಆದರೆ ಅವರ ಕಾರ್ಯಗಳು ಶೀಘ್ರದಲ್ಲೇ ಉನ್ನತ ಶಕ್ತಿಯಿಂದ ವಿಫಲಗೊಳ್ಳುತ್ತವೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಅವರು ಕಾಡಿನ ಕಡೆಗೆ ಹೊರಟಾಗ ಒಬ್ಬ ವ್ಯಕ್ತಿಯು ದೂರದಿಂದ ಅವರನ್ನು ನೋಡುತ್ತಿದ್ದನು. ಬುದ್ಧಿವಂತ ಮತ್ತು ಪೂಜ್ಯ ವ್ಯಾಸ ಆಧ್ಯಾತ್ಮಿಕ ದೃಷ್ಟಿಯ ಮಾಸ್ಟರ್ ಅವರಿಗೆ ಏನು ಕಾದಿಲೆ ಎಂದು ಆತನಿಗೆ ತಿಳಿದಿತ್ತು ಮತ್ತು ಸೌಮ್ಯವಾದ ಆಜ್ಞೆಯೊಂದಿಗೆ ಆತ ಅವರ ಮಾರ್ಗವನ್ನು ಉಳಿಸಿಕೊಂಡನು. ಸಿಂಹಾಸನಾರೂಢನಾದ ದುರ್ಯೋಧನನ ಮುಂದೆ ಪವಿತ್ರ ಋಷಿಯು ಕಾಣಿಸಿಕೊಂಡನು. ಅವನ ಬುದ್ಧಿವಂತಿಕೆ ಹಸ್ತಿನಪುರದ ಭವ್ಯವಾದ ಅರಮನೆಯಲ್ಲಿ ಪೂಜ್ಯ ಋಷಿಯಾದ ವ್ಯಾಸನು ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ರಾಜನ ಬಲವಾದ ತೋಳುಗಳು ಮತ್ತು ಬುದ್ಧಿವಂತ ಮುಖವು ಗೌರವವನ್ನು ಹೊಂದಿತ್ತು. ಆದರೆ ಇಂದು ಅವನ ಅಭಿವ್ಯಕ್ತಿ ತೊಂದರೆಗೊಳಗಾಯಿತು. ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ವ್ಯಾಸನು ತನ್ನ ಧ್ವನಿಯನ್ನು ಮಾತನಾಡಲು ಪ್ರಾರಂಭಿಸಿದನು. ಬುದ್ಧಿವಂತ ಧೃತರಾಷ್ಟ್ರನೇ, ನಾನು ಏನು ಹೇಳಬೇಕೆಂಬುದನ್ನು ಕೇಳಿ, ಏಕೆಂದರೆ ಅದು ಎಲ್ಲ ಕೌರವರ ಒಳಿತಿಗಾಗಿ. ದುರ್ಯೋಧನ ಮತ್ತು ಇತರ ಕುತಂತ್ರದ ಮಾತುಗಳಿಂದ ನಿನ್ನ ಬಲವಾದ ತೋಳುಗಳು ಮೋಸಗೊಂಡಿವೆ. ಅವರು ಪಾಂಡವರನ್ನು ದಾಳಿಯಲ್ಲಿ ತಪಾರಿ ಸೋಲಿಸಿ ಅವರನ್ನು ದೇಶಭ್ರಷ್ಟರನ್ನಾಗಿ ಕಳುಹಿಸಿದ್ದಾರೆ ಎಂದು ವ್ಯಾಸನು ಹೇಳಿದನು. ನಡೆದ ಘಟನೆಗಳನ್ನು ನೆನಪಿಸಿಕೊಂಡ ಧೃತರಾಷ್ಟ್ರನ ಕಣ್ಣುಗಳು ಆತಂಕದಿಂದ ವಿಶಾಲವಾದವು. ಅವನ ಮಗ ದುರ್ಯೋಧನನು ಅಸೂಯೆ ಮತ್ತು ಅಧಿಕಾರದ ಬಳಕೆಯಿಂದ ಪ್ರಚೋದಿಸಲ್ಪಟ್ಟನು. ಪಾಂಡವರ ಪತನವನ್ನು ಖಚಿತಪಡಿಸಿಕೊಳ್ಳಲು ದಾಳಗಳ ಆಟವನ್ನು ಕುಶಲತೆಯಿಂದ ನಿರ್ವಹಿಸಿದನು. ವ್ಯಾಸನು ಮುಂದುವರಿಸಿದನು, ಅವರ ಮಾತುಗಳು ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ಭಾರತ, ನೀನು ಮಧ್ಯೆ ಪ್ರವೇಶಿಸದಿದ್ದವೇ ಪಾಂಡವರು 13 ವರ್ಷಗಳ ನಂತರ ಹಿಂತಿರುಗಬಹುದು. ಅವರ ನೆನಪುಗಳು ದುಃಖ ಮತ್ತು ಅಸಮಾಧಾನದಿಂದ ತುಂಬಿರುತ್ತವೆ. ಅವರು ತಮ್ಮ ಕೋಪವನ್ನು ನಿಮ್ಮ ಸಂಬಂಧಿಕರ ಮೇಲೆ ಮಾರಣಾಂತಿಕ ವಿಷದಂತೆ ಬಿಚ್ಚಿಡುತ್ತಾರೆ. ಅವರ ಹಿನ್ನೆಲೆಯಲ್ಲಿ ವಿನಾಶವನ್ನು ಬಿಡುತ್ತಾರೆ. ದುರ್ಯೋಧನನು ರಾಜ್ಯಕ್ಕಾಗಿ ಪಾಂಡುವಿನ ಪುತ್ರರನ್ನು ಕೊಲ್ಲಲು
ಏಕೆ ಪ್ರಯತ್ನಿಸುತ್ತಾನೆ? ಅವನ ಕ್ರಿಯೆಗಳು ಅವನ ಪತನಕ್ಕೆ ಮಾತ್ರ ಕಾರಣವಾಗುತ್ತವೆ ಎಂದು ಅವನಿಗೆ ತಿಳಿದಿಲ್ಲ. ವ್ಯಾಸರ ಮಾತುಗಳು ಧೃತರಾಷ್ಟ್ರನ ಹೃದಯದಲ್ಲಿ ಲಯವನ್ನು ಮೂಡಿಸಿದವು. ಆತನಿಗೆ ಯಾವಾಗಲೂ ಸಮಗ್ರತೆ ಮತ್ತು ಸಹಾನುಭೂತಿಯೊಂದಿಗೆ ಮಾರ್ಗದರ್ಶನ ನೀಡಿದ ವಿದುರ, ಭೀಷ್ಮ ಮತ್ತು ಕೃಪೆಯ ಬುದ್ಧಿವಂತ ಸಲಹೆಯನ್ನು ನೆನಪಿಸಿಕೊಂಡರು. ವ್ಯಾಸರ ಮುಂದಿನ ಮಾತುಗಳು ಸೌಮ್ಯವಾದ ಜ್ಞಾಪನೆಯಂತೆ ಇದ್ದವು. ಸಂಬಂಧಿಕರ ನಡುವೆ ಭಿನ್ನಾಭಿಪ್ರಾಯವು ನಿಷಿದ್ಧವಾಗಿದೆ, ಪಾಪಪೂರ್ಣವಾಗಿದೆ ಮತ್ತು ಖಂಡನೀಯವಾಗಿದೆ. ಓ ರಾಜನೇ, ಅಂತಹ ಕೃತ್ಯಗಳಿಂದ ದೂರವಿಡುವುದು ನಿನಗೆ ಯೋಗ್ಯವಾಗಿದೆ. ನಿನ್ನ ಮಗನ ಪರವಾಗಿ ಮಧ್ಯಪ್ರವೇಶಿಸು, ಅಥವಾ ದುರ್ಯೋಧನನು ಪಾಂಡವರೊಂದಿಗೆ ವಾಸಿಸಲು ಏಕಾಂಗಿಯಾಗಿ ಅರಣ್ಯಕ್ಕೆ ಹೋಗಲಿ. ಬಹುಶಃ ಸಹವಾಸದ ಮೂಲಕ ಅವರು ಅವನ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅದೃಷ್ಟವು ನಿನ್ನದಾಗಿರಬಹುದು. ಧೃತರಾಷ್ಟ್ರನ ಆಲೋಚನೆಗಳು ಅವನ ಮಗನ ಮೇಲಿನ ಪ್ರೀತಿ ಮತ್ತು ರಾಜನಾಗಿ ಅವನ ಕರ್ತವ್ಯದ ನಡುವೆ ಛಿದ್ರಗೊಂಡಿದ್ದವು. ಅವನು ಭೀಷ್ಮ, ದ್ರೋಣ, ವಿದುರ ಮತ್ತು ವ್ಯಾಸರ ಅಭಿಪ್ರಾಯಗಳನ್ನು ಎಚ್ಚರಿಕೆಯಿಂದ ಅಳೆಯುವ ಮೂಲಕ ಅವರ ಸಲಹೆಯನ್ನು ಕೇಳಿದನು. ಅವನ ಉದ್ದೇಶಗಳು ಸಾಕಾರಗೊಳ್ಳದಂತೆ ಇನ್ನೂ ಸಮಯವಿದ್ದಾಗ ಪ್ರಯೋಜನಕಾರಿಯಾದದ್ದನ್ನು ಮಾಡಬೇಕು. ಸೂರ್ಯನು ಕ್ಷಿತಿಜದ ಕೆಳಗೆ ಮುಳುಗಿ ಹಸ್ತಿನಾಪುರದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ಧೃತರಾಷ್ಟ್ರನಿಗೆ ತಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿದಿತ್ತು. ಅವನು ವ್ಯಾಸನ ಬುದ್ಧಿವಂತ ಮಾತುಗಳನ್ನು ಕೇಳಿ ತನ್ನ ಮಗನ ಪರವಾಗಿ ಮಧ್ಯಪ್ರವೇಶಿಸುತ್ತಾನೆಯೇ, ಅಥವಾ ದುರ್ಯೋಧನನ ಕಾರ್ಯಗಳು ವಿನಾಶಕಾರಿ ಪರಿಣಾಮಗಳಿಗೆ ಕಾರಣವಾಗುತ್ತವೆಯೇ? ಸಮಯ ಮಾತ್ರ ಹೇಳುತ್ತದೆ. ಹಸ್ತಿನಾಪುರದಲ್ಲಿ ಸೂರ್ಯನು ಮುಳುಗಿ ನಗರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಕುರುಡರ ಕುರುಡು ರಾಜನಾದ ಧೃತರಾಷ್ಟ್ರನು ತನ್ನ ಕೋಣೆಗಳಲ್ಲಿ ಕುಳಿತು ತನ್ನ ಸಲಹೆಗಾರರು ಮತ್ತು ಕುಲೀನರಿಂದ ಸುತ್ತುವರಿದಿದ್ದನು. ಅವನು ಆತಂಕಕ್ಕೊಳಗಾದನು. ಇತ್ತೀಚಿನ ಘಟನೆಗಳಿಂದ ಅವನ ಮನಸ್ಸು ಮುಳುಗಿತು. ಅವನ ಮಗ ದುರ್ಯೋಧನ 101 ಸಹೋದರರಲ್ಲಿ ಹಿರಿಯನು. ಪಾಂಡವಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರೊಂದಿಗೆ ಡೈಸ್ ಆಟದಲ್ಲಿ ತೊಡಗಿದ್ದನು. ರಾಜನ ಮಾತುಗಳು ನದಿಯಂತೆ ಸುರಿದವು. ಅವನ ಧ್ವನಿಯು ಭಾವಾವೇಶದಿಂದ ತುಂಬಿತ್ತು. ಓ ಪವಿತ್ರನೇ, ಈ ಜೂಜಾಟದ ವ್ಯವಹಾರ ನನಗೆ ಇಷ್ಟವಾಗಲಿಲ್ಲ ಎಂದು ತನ್ನ ಮುಂದೆ ನಿಂತ ಕುಜ್ಜಿಲ ವಿಷಯಾದ ವ್ಯಾಸನಿಗೆ ಹೇಳಿದನು. ಆದರೆ ಓ ಮುನಿ, ನಾನು ಅದೃಷ್ಟದಿಂದ ಒಪ್ಪಿಕೊಂಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಭೀಷ್ಮನಲ್ಲ, ದ್ರೋಣನಲ್ಲ, ವಿದುರನಲ್ಲ, ಗಾಂಧಾರಿಯಲ್ಲ, ಪಕ್ಕೆಲುಬುಗಳಲ್ಲಿ ಈ ಆಟವನ್ನು ಇಷ್ಟಪಡುತ್ತಿರಲಿಲ್ಲ. ಇದು ಮೂರ್ಖತನದಿಂದ ಹುಟ್ಟಿ ಕುಡಿತು ಎಂಬುದರಲ್ಲಿ ಸಂದೇಹವಿಲ್ಲ. ವ್ಯಾಸನು ಗಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದರು. ಅವನು ರಾಜನ ಹೃದಯವನ್ನು ತಿಳಿದನು ಮತ್ತು ಅವನೊಳಗೆ ಉಂಟಾದ ಗಲಭೆಯನ್ನು ಅವನು ಅರ್ಥ ಮಾಡಿಕೊಂಡನು. ಓ ರಾಜ ವಿಚಿತ್ರವಿಲಿನ ಮಗನೇ, ವ್ಯಾಸನು ಪ್ರಾರಂಭಿಸಿದನು. ನೀನು ಹೇಳುವುದು ನಿಜ. ಮಗನು ಎಲ್ಲದರಲ್ಲೂ ಅತ್ಯುತ್ತಮ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ, ಮತ್ತು ಮಗನಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಋಷಿಯ ಮಾತುಗಳು ರಾಜನ ತೊಂದರೆಗೊಳಗಾದ ಆತ್ಮಕ್ಕೆ ಮುಲಾಮುರಿದ್ದವು. ನಂತರ ವ್ಯಾಸನು ಪ್ರಾಚೀನ ಕಾಲದ ಒಂದು ಕಥೆಯನ್ನು ಹೇಳಿದನು. ಅದು ಯುಗಯುಗಗಳ ಮೂಲಕ ಹಾದು ಹೋಗಿತ್ತು. ಇದು ದೇವತೆಗಳ ಪ್ರಬಲ ರಾಜನಾದ ಇಂದ್ರ ಮತ್ತು ದನಗಳ ತಾಯಿಯಾದ ಸುರವಿಯ ಕಥೆಯಾಗಿದೆ. ಆಕಾಶ ಪ್ರದೇಶಗಳಲ್ಲಿ ಸೂರವಿ ಅಳುತ್ತಿದ್ದಳು. ತನ್ನ ಹೃದಯವು ಹೊಲಗಳಲ್ಲಿ ದುಡಿಯುತ್ತಿದ್ದ ತನ್ನ ಮಗನ ಬಗ್ಗೆ ದುಃಖದಿಂದ ತುಂಬಿತ್ತು. ಕ್ರೂರ ರೈತನಿಂದ ತುಳಿತಕ್ಕೊಳಗಾಯಿತು. ಇಂದ್ರನು ಕರುಣೆಯಿಂದ ಅವಳು ಏಕೆ ಅಳುತ್ತಿದ್ದಳು ಎಂದು ಕೇಳಿದನು. ಪುಣ್ಯವಂತ ಇಂದ್ರನು ತನ್ನ ಧ್ವನಿಯನ್ನು ಬೇಸಿಗೆಯ ಗಾಳಿಯಂತೆ ಮೃದುವಾಗಿ ಕೂಡಿದನು. ನೀನು ಏಕೆ ಅಳುತ್ತಿರುವೆ? ಆಕಾಶಗಳಲ್ಲಿ ಎಲ್ಲವೂ ಚೆನ್ನಾಗಿದೆಯೇ? ಸುರವಿಯ ಉತ್ತರವು ರಾಜನ ಹೃದಯಕ್ಕೆ ಕತಾರಿಯಂತೆ ಇತ್ತು. ನನ್ನ ಮಗ ದುರ್ಬಲ ಮತ್ತು ಅಮಾಯಕನಾಗಿದ್ದಾನೆ. ಓ ವಾಸವ, ನನಗೆ 1000 ಸಂತತಿಯೂ ಇದ್ದರೂ ನನ್ನ ಪ್ರೀತಿ ಎಲ್ಲರ ಕಡೆಗೆ
ಸಮಾನವಾಗಿ ಹರಿಯುತ್ತದೆ. ಆದರೆ ಓ ಚಕ್ರ, ದುರ್ಬಲ ಮತ್ತು ಅಮಾಯಕನ ಬಗ್ಗೆ ನನಗೆ ಹೆಚ್ಚಿನ ಕರುಣೆ ಇದೆ. ಲ್ಯಾಸನು ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ರಾಜನ ಮನಸ್ಸಿನ ಕಣ್ಣೆದುರಿಗೆ ತೆರೆದುಕೊಂಡಿತ್ತು. ಅವನು ಪರಾಕ್ರಮಶಾಲಿ ದೇವತೆಯಾದ ಇಂದ್ರನು ಸುರವಿಯ ಮಗನ ಮೇಲೆ ತನ್ನ ಕರುಣೆಯನ್ನು ಸುರಿಯುತ್ತಿರುವುದನ್ನು ನೋಡಿದನು. ಮತ್ತು ಆತನು ಸ್ವತಃ ಸುರವಿಯ ಮಾತುಗಳನ್ನು ಕೇಳಿದನು. ಆತನು ಇಂದ್ರನಿಗೆ, ಅವರು ದುರ್ಬಲರ ಕಡೆಗೆ ಹೆಚ್ಚಿನವರಾಗಿರಲಿ, ತನ್ನ ಸ್ವಂತ ಪ್ರೀತಿಯು ಸುರವಿಯಂತೆಯೇ ಇದೆ ಎಂದು ಅರಿತುಕೊಂಡ. ರಾಜನು ತನ್ನ ಹೃದಯದಲ್ಲಿ ನೋವನ್ನು ಅನುಭವಿಸಿದನು. ತನ್ನ ಎಲ್ಲಾ ಪುತ್ರರ ನಡುವೆ ಸಮಾನವಾಗಿ ವಿಂಗಡಿಸಲ್ಪಟ್ಟನು. ವ್ಯಾಸನು ತನ್ನ ಕಥೆಯನ್ನು ಮುಗಿಸಿದನು ಮತ್ತು ಚಿಂತೆಯಿಂದ ತುಂಬಿದ ಕಣ್ಣುಗಳಿಂದ ರಾಜನನ್ನು ನೋಡಿದನು. ಹಸ್ತಿನಾಪುರದ ಮೇಲೆ, ಆ ಮನೆಯ ಮೈದಾನದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಸೂರ್ಯನು ಮುಳುಗುತ್ತಿದ್ದನು. ರಾಜ ಧೃತರಾಷ್ಟ್ರನ ಕಣ್ಣುಗಳು ಚಿಂತೆಯಿಂದ ತುಂಬಿದಂತೆ ಬುದ್ಧಿವಂತ ವ್ಯಾಸನ ಕಡೆಗೆ ತಿರುಗಿ, ಓ ಮುನಿ, ನೀವು ಸತ್ಯವನ್ನು ಮಾತನಾಡಿದಿರಿ. ಈ ಎಲ್ಲಾ ರಾಜರಂತೆ ನನಗೂ ಇದು ಚೆನ್ನಾಗಿ ತಿಳಿದಿದೆ. ವಿದುರ, ಭೀಷ್ಮ ಮತ್ತು ದ್ರೋಣರು ಕುರುವರಿಗೆ ಪ್ರಯೋಜನಕಾರಿ ಎಂದು ನೀವು ಭಾವಿಸುವುದನ್ನು ನನಗೆ ಸೂಚಿಸಿದರು. ಮತ್ತು ನಾನು ನಿಮ್ಮ ಅನುಗ್ರಹಕ್ಕೆ ಅರ್ಹನಾಗಿದ್ದರೆ ಮತ್ತು ನೀವು ಕುರುವರ ಬಗ್ಗೆ ದಯೆ ಹೊಂದಿದ್ದರೆ, ದಯವಿಟ್ಟು ನನ್ನ ದುಷ್ಟ ಮಗ ದುರ್ಯೋಧನನನ್ನು ಪ್ರೇರೇಪಿಸಿ ಬುದ್ಧಿವಂತಿಕೆಯಿಂದ ಮಿಲುಗುತ್ತಿರುವ ತನ್ನ ಕಣ್ಣುಗಳೊಂದಿಗೆ ವ್ಯಾಸನು ಒಪ್ಪಿಕೊಂಡನು. ಓ ರಾಜನೇ, ಪಾಂಡವ ಸಹೋದರರನ್ನು ನೋಡಿದ ನಂತರ ಪವಿತ್ರ ಋಷಿ ಮೈತ್ರೇಯನು ನಮ್ಮನ್ನು ನೋಡುವ ಬಯಕೆಯೊಂದಿಗೆ ಬರುತ್ತಾನೆ. ಆ ಪ್ರಬಲ ಋಷಿ ಈ ಜನಾಂಗದ ಕಲ್ಯಾಣಕ್ಕಾಗಿ ನಿನ್ನ ಮಗನಿಗೆ ಬುದ್ಧಿ ಹೇಳುತ್ತಾನೆ. ಮತ್ತು ಓ ಕೌರವನೇ, ಅವನು ಏನು ಸಲಹೆ ನೀಡುತ್ತಾನೋ ಅದನ್ನು ನಿಸ್ಸಂದೇಹವಾಗಿ ಅನುಸರಿಸಬೇಕು. ಏಕೆಂದರೆ ಅವನು ಏನು ಶಿಫಾರಸು ಮಾಡುತ್ತಾನೋ ಅದನ್ನು ಮಾಡದಿದ್ದರೆ ಋಷಿ ಕೋಪದಿಂದ ನಿನ್ನ ಮಗನನ್ನು ಶಪಿಸುತ್ತಾನೆ. ವ್ಯಾಸನು ಹೊರಟು ಹೋದಾಗ ಮೈತ್ರೇಯನು ತನ್ನ ನೋಟವನ್ನು ತೋರಿಸಿದನು. ಕೈಯಲ್ಲಿ ತನ್ನ ಕೋಲು ಮತ್ತು ಅವನ ಮುಖದ ಮೇಲೆ ಸೌಮ್ಯವಾದ ನಗು. ರಾಜ ಧೃತರಾಷ್ಟ್ರನು ತನ್ನ ಮಗನನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಮುನಿಗಳ ಪಥಭ್ರಷ್ಟ ಮುಖ್ಯಸ್ಥನನ್ನು ಗೌರವದಿಂದ ಸ್ವಾಗತಿಸಿದನು. ಅವನಿಗೆ ನೀರು ಮತ್ತು ಆತಿಥ್ಯದ ಇತರ ವಿಧಿಗಳನ್ನು ಅರ್ಪಿಸಿದನು. ರಾಜನು ಮೈತ್ರೇಯನನ್ನು ಜಂಗಲಿನಿಂದ ಅವನ ಪ್ರಯಾಣದ ಬಗ್ಗೆ ಕೇಳಿದನು. ಮತ್ತು ಪಾಂಡವರು ಸಂತೋಷದಿಂದ ಬದುಕುವುದನ್ನು ನೋಡಿದ್ದೀರಾ ಎಂದು ಕೇಳಿದನು. ಮೈತ್ರೇಯನ ಅಭಿವ್ಯಕ್ತಿ ಗಂಭೀರವಾಗುತ್ತಾ ಆತ ಉತ್ತರಿಸಿದ, ವಿವಿಧ ದೇವಾಲಯಗಳಿಗೆ ತೀರ್ಥಯಾತ್ರೆ ಮಾಡಲು ಹೊರಟು ನಾನು ಜಂಗಲಿಗೆ ಬಂದೆ ಮತ್ತು ಅಲ್ಲಿ ನಾನು ಅನಿರೀಕ್ಷಿತವಾಗಿ ಕಾಮ್ಯಕದ ಕಾಡಿನಲ್ಲಿರುವ ಯುಧಿಷ್ಠಿರನನ್ನು ನೋಡಿದೆ. ಮತ್ತು ಓ ಉದಾತ್ತನೇ, ಅನೇಕ ಮುನಿಗಳು ಅಲ್ಲಿ ಬಂದು ಜಿಂದೆ ಚರ್ಮವನ್ನು ಧರಿಸಿ ಮತ್ತು ಮ್ಯಾಟ್ ಲಾಕ್ಗಳನ್ನು ಧರಿಸಿ ತಪಸ್ವಿ ಆಶ್ರಯದಲ್ಲಿ ವಾಸಿಸುತ್ತಿದ್ದ ಉನ್ನತ ಆತ್ಮದ ಯುಧಿಷ್ಠಿರನನ್ನು ನೋಡಿದರು. ಅಲ್ಲಿಯೇ, ಓ ರಾಜರ ರಾಜನೇ, ನಿನ್ನ ಪುತ್ರರು ಮಾಡಿದ ಘೋರ ತಪ್ಪು ಮತ್ತು ದಾಳಿಯನ್ನು ನಾನು ಕೇಳಿದೆ. ಮತ್ತು ದಾಳಿಯಿಂದ ಉಂಟಾದ ಭೀಕರ ಅಪಾಯವು ಅವರನ್ನು ಆವರಿಸಿದೆ. ಮೈತ್ರೇಯನ ಮಾತುಗಳು ರಾಜ ಮತ್ತು ಅವನ ಕುಟುಂಬದ ಬಗ್ಗೆ ಕಾಳಜಿ ಮತ್ತು ವಾತ್ಸಲ್ಯದಿಂದ ಕೂಡಿದ್ದವು. ಆದ್ದರಿಂದ ನಾನು ಕೌರವರ ಒಳಿತಿಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಏಕೆಂದರೆ ಓ ಉದಾತ್ತನೇ, ನಿನ್ನ ಬಗ್ಗೆ ನನ್ನ ವಾತ್ಸಲ್ಯವು ದೊಡ್ಡದಾಗಿದೆ ಮತ್ತು ನಾನು ನಿನ್ನಲ್ಲಿ ಸಂತೋಷಗೊಂಡಿದ್ದೇನೆ. ಓ ರಾಜನೇ, ನಿನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಒಬ್ಬರಿಗೊಬ್ಬರು ಜಗಳವಾಡುವುದು ಸೂಕ್ತವಲ್ಲ. ನೀನು ಮತ್ತು ಭೀಷ್ಮ ಜೀವಂತವಾಗಿದ್ದೀರಿ. ಓ ರಾಜನೇ, ನೀನು ಗೂಳಿಗಳನ್ನು ಕಟ್ಟಿರುವ ದಂಡೆ ಮತ್ತು ನೀನು ಶಿಕ್ಷಿಸಲು ಮತ್ತು ಪ್ರತಿಫಲ ನೀಡಲು ಸಮರ್ಥನಾಗಿದ್ದಿ. ಹಾಗಾದರೆ ಎಲ್ಲರನ್ನೂ ಮೀರಿಸಲಿರುವ ಈ ದೊಡ್ಡ ದುಷ್ಟತನವನ್ನು ನೀನು ಏಕೆ ನಿರ್ಲಕ್ಷಿಸುತ್ತಿದ್ದೀಯಾ? ಮೈತ್ರೇಯನ ಕಣ್ಣುಗಳು ದುರ್ಯೋಧನನ ಮೇಲೆ ಮುಚ್ಚಿಕೊಂಡವು. ಅವನ ನೋಟವು ರಾಜಕುಮಾರನ ದುರಹಂಕಾರದ ಮುಖವಾಡದ ಮೂಲಕ ಚುಚ್ಚಿತು. ಕಾಮ್ಯಕದ ದಟ್ಟವಾದ ಕಾಡಿನಲ್ಲಿ ಮರಗಳು ಗಾಳಿಗೆ ರಹಸ್ಯಗಳನ್ನು ಪಿಸುಗುಟ್ಟುವಂತೆ ತೋರುತ್ತಿತ್ತು.
ಅಲ್ಲಿ ಕಿರ್ಮಿರಾ ಎಂಬ ಹೆಸರಿನ ಅಸಾಧಾರಣ ರಾಕ್ಷಸನು ವಾಸಿಸುತ್ತಿದ್ದನು. ಕಾಡಿನಲ್ಲಿ ವಾಸಿಸುತ್ತಿದ್ದ ಎಲ್ಲರಿಗೂ ಅವನ ರಾಜ್ಯವು ಭಯವಾಗುತ್ತಿತ್ತು, ಏಕೆಂದರೆ ಅವನು ತನ್ನ ತೀರಿಸಲಾಗದ ಹಸಿವನ್ನು ತೃಪ್ತಿಪಡಿಸಲು ಬೇಟೆಯನ್ನು ಹುಡುಕುತ್ತಾ ರಾತ್ರಿಯಲ್ಲಿ ಸುತ್ತಾಡುತ್ತಿದ್ದನು. ತಮ್ಮ ರಾಜ್ಯದಿಂದ ಗಡೀಪಾರುಗೊಂಡ ಪಾಂಡವರು ತಮಗೆ ಕಾಯುತ್ತಿದ್ದ ಭೀತಿಯ ಅರಿವಿಲ್ಲದೆ ಇದೇ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅವರು ಕತ್ತಲೆಯ ಹೊದಿಕೆಯ ಅಡಿಯಲ್ಲಿ ಕಾಡಿನ ಹೃದಯ ಭಾಗವನ್ನು ಪ್ರವೇಶಿಸಿದಾಗ ಮರಗಳ ಮೂಲಕ ತಣ್ಣನೆಯ ಗರ್ಜನೆ ಪ್ರತಿಧ್ವನಿಸಿತು. ಕಿರ್ಮಿರಾ ಬೆಂಕಿಯಂತೆ ಹೊಳೆಯುವ ಕಣ್ಣುಗಳೊಂದಿಗೆ ಅವರ ಮುಂದೆ ಕಾಣಿಸಿಕೊಂಡರು. ಅವರ ಉಪಸ್ಥಿತಿಯು ಅವರಲ್ಲಿದ್ದ ಅತ್ಯಂತ ಧೈರ್ಯಶಾಲಿಗಳ ಬೆನ್ನೆಲುಬುಗಳನ್ನು ಕಂಪಿಸುತ್ತದೆ. ಅವನ ಉರಿಯುತ್ತಿರುವ ಬ್ರಿಯಾಂಡ್ ಮರಗಳ ಮೇಲೆ ಮಿಳುಗುವ ನೆರಳುಗಳನ್ನು ಬೀರುತ್ತಿತ್ತು. ಅವನು ಅವರ ಮಾರ್ಗವನ್ನು ನಿರ್ಬಂಧಿಸಿದನು. ಕಿರ್ಮಿರನ ಭ್ರಾಂತಿಯ ಶಕ್ತಿಗಳನ್ನು ತೊಡೆದು ಹಾಕುವ ಮಂತ್ರಗಳನ್ನು ಜಪಿಸಲು ಪ್ರಾರಂಭಿಸಿದ ದೌನ್ಯನನ್ನು ಹೊರತುಪಡಿಸಿ ಪಾಂಡವರು ಭಯದಿಂದ ಹೆಪ್ಪುಗಟ್ಟಿದರು. ಆತನ ಕುತಂತ್ರವು ಕೊನೆಗೊಂಡಾಗ ರಾಕ್ಷಸನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ಯುಧಿಷ್ಠಿರನತ್ತ ಬೊಗಳಿದನು. ಅವರ ಹೆಸರುಗಳು ಮತ್ತು ಉದ್ದೇಶಗಳನ್ನು ತಿಳಿಯಲು ಬೇಡಿಕೊಂಡ ಯುಧಿಷ್ಠಿರನು ತನ್ನ ಸಂಕಲ್ಪದಲ್ಲಿ ಅಚಲನಾಗಿದ್ದನು. ತನ್ನನ್ನು ಮತ್ತು ತನ್ನ ಸಹೋದರರನ್ನು ಪರಿಚಯಿಸಿದನು. ಅವರು ತಮ್ಮ ವನವಾಸದ ಸಮಯದಲ್ಲಿ ಆಶ್ರಯ ಪಡೆಯಲು ಅರಣ್ಯಕ್ಕೆ ಬಂದಿದ್ದರು ಎಂದು ವಿವರಿಸಿದನು. ಕಿರ್ಮಿರನ ಆಸಕ್ತಿಯು ಹೆಚ್ಚಾಯಿತು. ಅವನು ಹಿಂದಿನ ಎನ್ಕೌಂಟರ್ನಲ್ಲಿ ಭೀಮನನ್ನು ಕೊಂದ ರಾಕ್ಷಸನಾದ ವಾಕನ ಸಹೋದರನಾಗಿ ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಿದನು. ಭೀಮನು ಕಿರ್ಮಿರನ ಉದ್ದೇಶಗಳನ್ನು ಅರಿತುಕೊಂಡು ಆ ಮೃಗವನ್ನು ಎದುರಿಸಲು ಸಿದ್ಧನಾಗಿ ಎತ್ತರವಾಗಿ ನಿಂತನು. ಅವರಿಬ್ಬರೂ ಘರ್ಷಣೆ ನಡೆಸಿದರು. ಅವರ ಯುದ್ಧವು ಕಾಡಿನ ಅಡಿಪಾಯವನ್ನು ಅಲುಗಾಡಿಸಿತು. ಮರಗಳನ್ನು ಕಿತ್ತು ಹಾಕಲಾಯಿತು ಮತ್ತು ಕೊಂಬೆಗಳಂತೆ ಪರಸ್ಪರರ ಮೇಲೆ ಎಸೆಯಲಾಯಿತು. ಅವುಗಳ ಕಾಂಡಗಳು ಕಿವುಡುತನದಿಂದ ಅಪ್ಪಳಿಸಿದವು. ಗಾಳಿಯು ಚೂರು ಚೂರು ಮರದ ಪರಿಮಳದಿಂದ ಮತ್ತು ಕೋಪಗೊಂಡ ಗರ್ಜನೆಗಳ ಶಬ್ದದಿಂದ ತುಂಬಿತ್ತು. ಹೋರಾಟವು ಉಲ್ಬಣಗೊಳ್ಳುತ್ತಿದ್ದಂತೆ ಕಿರ್ಮಿರನು ತನ್ನ ಬಂಡೆಯನ್ನು ಭೀಮನ ಮೇಲೆ ಎಸೆದನು. ಆದರೆ ಭೀಮನು ಆ ಹೊಡೆತದಿಂದ ವಿಚಲಿತರಾಗದೆ ದೃಢವಾಗಿ ನಿಂತನು. ವಿಚಲಿತರಾಗದೆ ಕಿರ್ಮಿರನು ಮುಂದಕ್ಕೆ ಚಲಿಸಿದನು. ಅವನ ಚಾಚಿದ ತೋಳುಗಳು ರಾಹುವಿನ ಸೂರ್ಯನನ್ನು ನುಂಬುವ ಪ್ರಯತ್ನವನ್ನು ಹೋಲುತ್ತಿದ್ದವು. ಇಬ್ಬರು ದೈತ್ಯರು ಪರಸ್ಪರ ಹಿಡಿತ ಸಾಧಿಸಿದರು. ಅವರ ಶಕ್ತಿ ಮತ್ತು ಉಗ್ರತೆಯು ಮರಗಳನ್ನು ಚೂರು ಚೂರು ಮಾಡಲು ಮತ್ತು ಎಲೆಗಳನ್ನು ಚದುರಿಸಲು ಕಾರಣವಾಯಿತು. ಯುದ್ಧವು ಭೀಕರವಾಗಿತ್ತು. ಆದರೆ ಕೊನೆಯಲ್ಲಿ ಭೀಮನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ಅಸಲವಾದ ಮನೋಭಾವ ಮತ್ತು ಅಸಲವಾದ ಸಂಕಲ್ಪವು ಭಯಂಕರವಾದ ಕಿರ್ಮಿರವನ್ನು ವಶಪಡಿಸಿಕೊಂಡಿತು. ರಾಕ್ಷಸನು ಅವನ ಪಾದಗಳ ಮೇಲೆ ಸೋತಾಗ ಭೀಮನು ವಿಜಯಶಾಲಿಯಾಗಿ ನಿಂತನು. ಇದು ಅಗಾಧವಾದ ಅಡೆತಡೆಗಳನ್ನು ಎದುರಿಸುವ ಧೈರ್ಯ ಮತ್ತು ದೃಢನಿಶ್ಚಯದ ಶಕ್ತಿಗೆ ಸಾಕ್ಷಿಯಾಗಿದೆ. ವಾಸುದೇವನು ರಾಜ ಯುಧಿಷ್ಠಿರನ ಮುಂದೆ ನಿಂತನು. ಅವನ ಕಣ್ಣುಗಳು ದುಃಖ ಮತ್ತು ವಿಷಾದದ ಮಿಶ್ರಣದಿಂದ ತುಂಬಿದವು. ನಾನು ದ್ವಾರಕಾದಲ್ಲಿದ್ದಿದ್ದರೆ ಭಾವೋದ್ರೇಕದಿಂದ ತುಂಬಿದ ಅವನ ಧ್ವನಿಯಲ್ಲಿ, ಈ ದುರಂತವು ನಿಮಗೆ ಸಂಭವಿಸುತ್ತಿರಲಿಲ್ಲ ಎಂದು ಹೇಳಿದನು. ರಾಜನ ಸಂಕಟವು ಸ್ಪಷ್ಟವಾಗಿತ್ತು ಮತ್ತು ವಾಸುದೇವನ ಮಾತುಗಳು ಜವಾಬ್ದಾರಿಯ ಭಾವನೆಯಿಂದ ತುಂಬಿದವು. ವಾಸುದೇವನು ಮುಂದುವರಿಸಿದನು, ನಾನು ಜೂಜಾಟ ನಡೆಯುವುದನ್ನು ತಡೆಯುತ್ತಿದ್ದೆ. ನಾನು ಭೀಷ್ಮ, ದ್ರೋಣ, ಕೃಪ ಮತ್ತು ವಾಲ್ಮೀಕರನ್ನು ನನ್ನ ಸಹಾಯಕ್ಕೆ ಕರೆಸುತ್ತಿದ್ದೆ ಮತ್ತು ಒಟ್ಟಾಗಿ ನಾವು ಅನೇಕ ದುಷ್ಕೃತ್ಯಗಳನ್ನು ತೋರಿಸುತ್ತಿದ್ದೆವು. ಧೃತರಾಷ್ಟ್ರನ ಮಗನ ಬಗ್ಗೆ ಮಾತನಾಡುವಾಗ ಅವನು ಅಥವಾ ದುರ್ಯೋಧನ ಅಥವಾ ಇತರ ಕೌರವರು ಆಹ್ವಾನಿಸದಿದ್ದರೂ ಸಹ ಆಟ ಪ್ರಾರಂಭವಾಗದಂತೆ ನಾನು ನೋಡಿಕೊಳ್ಳುತ್ತಿದ್ದೆ. ರಾಜನ ಕಣ್ಣುಗಳು ಕೆಳಗಿಳಿದವು ಮತ್ತು ವಾಸುದೇವನ ಮಾತುಗಳು ಹೆಚ್ಚು ತುತ್ತು ಆಯಿತು.
ಓ ಅಗ್ರಗಣ್ಯ ರಾಜರೇ, ನಿಮ್ಮ ಪುತ್ರರಿಗೆ ದಾಳಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ನಾನು ನಿಮಗೆ ಹೇಳುತ್ತಿದ್ದೆ. ಒಮ್ಮೆ ಆಟದಲ್ಲಿ ತೊಡಗಿಸಿಕೊಂಡಿದ್ದ ಪುರುಷನು ವಿಜಯದ ಬಯಕೆಯಿಂದ ಹೇಗೆ ಆಡುತ್ತಾನೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತಿದ್ದೆ. ಅವರು ದಾಳಗಳಿಗೆ ವ್ಯಸನಿಯಾಗಿರುವವರನ್ನು ನೋಡಿಕೊಳ್ಳುವ 4 ದುಷ್ಕೃತ್ಯಗಳ ಬಗ್ಗೆ ಮಾತನಾಡಿದರು. ಮಹಿಳೆಯರು, ದಾಳಗಳು, ಬೇಟೆಯಾಡುವುದು ಮತ್ತು ಕುಡಿಯುವುದು, ಶಾಸ್ತ್ರಗಳಲ್ಲಿ ಪಾರಂಗತರಾಗಿರುವವರು, ಈ ದುರ್ಗುಣಗಳು ಮನುಷ್ಯನ ಪತನಕ್ಕೆ ಕಾರಣವಾಗುತ್ತವೆ ಎಂದು ನಂಬುತ್ತಾರೆ ಎಂದು ಅವರು ಹೇಳಿದರು. ವಾಸುದೇವನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು, ಶಾಂತವಾಗಿದ್ದರೂ ಗಟ್ಟಿಯಾಗಿದ್ದವು. ಅವನು ಅನಿಕಾಳ ಮಗನ ಬಗ್ಗೆ ಮಾತನಾಡುತ್ತಾ ಅವನು ಹೇಗೆ ತನ್ನ ಮುಂದೆ ಕಾಣಿಸಿಕೊಳ್ಳುತ್ತಿದ್ದನು, ದಾಳಗಳ ಅಪಾಯಗಳನ್ನು ತೋರಿಸಿದನು. ದಾಳಗಳ ಮೂಲಕ ಜನರು ಒಂದು ದಿನದಲ್ಲಿ ತಮ್ಮ ಆಸ್ತಿಯನ್ನು ಕಳೆದುಕೊಳ್ಳುತ್ತಾರೆ, ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಮತ್ತು ತಮ್ಮ ರುಚಿಯಿಲ್ಲದ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ. ಅವನ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ರಾಜನ ಕಣ್ಣುಗಳು ನಿಧಾನವಾಗಿ ಎದ್ದು ವಾಸುದೇವನ ನೋಟವನ್ನು ಕಂಡವು ಮತ್ತು ಒಂದು ಕ್ಷಣ ಸಮಯವು ನಿಶ್ಚಲವಾಗಿ ನಿಂತಿದೆ ಎಂದು ತೋರುತ್ತಿತ್ತು. ನಂತರ ರಾಜನು ತನ್ನ ಧ್ವನಿಯನ್ನು ಪಿಸುಗುಟ್ಟಿದನು, ನೀನು ಅಲ್ಲಿ ಇದ್ದಿದ್ದರೆ ವಾಸುದೇವ, ಬಹುಶಃ ವಿಷಯಗಳು ವಿಭಿನ್ನವಾಗಿರುತ್ತಿತ್ತು. ವಾಸುದೇವನ ಅಭಿವ್ಯಕ್ತಿ ದೃಢವಾಯಿತು, ಆದರೆ ನಾನು ಈಗ ಇಲ್ಲಿದ್ದೇನೆ. ಅವನು ತನ್ನ ಮಾತುಗಳನ್ನು ವಾಗ್ದಾನದಂತೆ ಹೇಳಿದನು ಮತ್ತು ನಿಷ್ಠಾವಂತ, ಆದರೆ ವಾಸ್ತವದಲ್ಲಿ ವೈರಿಗಳೆಂದು ಹೇಳಿಕೊಳ್ಳುವ ನಿಮ್ಮ ಸ್ನೇಹಿತರು ದುರ್ಯೋಧನನನ್ನು ಬೆಂಬಲಿಸಿದರೆ ನಾನು ಅವರನ್ನು ಬಲವಂತವಾಗಿ ಒತ್ತಾಯಿಸುತ್ತಿದ್ದೆ. ಪಂದ್ಯದಲ್ಲಿ ಹಾಜರಿದ್ದ ಜೂಜುಕೋರರ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ರಾಜನ ಕಣ್ಣುಗಳು ಮತ್ತೊಮ್ಮೆ ಕೆಳಗಿಳಿದವು ಮತ್ತು ವಾಸುದೇವನ ಮಾತುಗಳು ಮೃದುವಾದವು. ನಾನು ಅನರ್ಥ ದೇಶದಿಂದ ಹೊರಗುಳಿದಿದ್ದರಿಂದಲೇ ನೀವು ದಾಳಗಳಿಂದ ಹುಟ್ಟಿದ ಇಂತಹ ಸಂಕಟಕ್ಕೆ ಒಳಗಾಗಿದ್ದೀರಿ ಎಂದು ಅವನ ಧ್ವನಿಯು ವಿಷಾದದಿಂದ ತುಂಬಿತು. ರಾಜನ ಸಹೋದರವಾದ ಪಾಂಡವರು ಸಹ ಅಲ್ಲಿದ್ದರು. ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟ. ವಾಸುದೇವನ ಕಣ್ಣುಗಳು ಕೋಣೆಯಾದ್ಯಂತ ಹರಿದಾಡಿದವು, ಅವರ ಸುತ್ತಲಿನ ವಿನಾಶವನ್ನು ತೆಗೆದುಕೊಂಡವು. ಸೂರ್ಯನು ದ್ವಾರಕ ರಾಜ್ಯದ ಮೇಲೆ ಮುಳುಗಿ ನಗರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ಭರತ ರಾಜವಂಶದ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ಸಹೋದರರು ಮತ್ತು ಸಲಹೆಗಾರರಿಂದ ಸುತ್ತುವರಿದಿದ್ದನು. ಅವನ ಕಣ್ಣುಗಳು ಅವನ ಮುಂದೆ ನಿಂತಿರುವ ಪ್ರೀತಿಯ ದೇವರಾದ ಕೃಷ್ಣನತ್ತ ತಿರುಗಿದವು. ಕೃಷ್ಣ ಅವನ ಧ್ವನಿಯು ಕಳವಳದಿಂದ ಕೂಗಿತು, ಯುಧಿಷ್ಠಿರ ಕೇಳಿದ, ನೀನು ನಮ್ಮ ರಾಜ್ಯದಿಂದ ಏಕೆ ಹೊರಗುಳಿದಿ? ನೀನು ನಮಗೆ ಯಾವ ಸುದ್ದಿಯನ್ನು ತರುತ್ತೀಯಾ? ಕೃಷ್ಣನ ಮುಖವು ಶಾಂತತೆಯ ಮುಖವಾಡವಾಗಿತ್ತು, ಆದರೆ ಅವನ ಕಣ್ಣುಗಳು ಕಿಡಿಗೇಡಿತನದ ಸೂಚನೆಯಿಂದ ಹೊಳೆಯುತ್ತಿದ್ದವು. ನಾನು ಸಾರುವ ನಗರಕ್ಕೆ ಹೋದೆ, ನನ್ನ ಸ್ನೇಹಿತ. ಅವನು ಉತ್ತರಿಸಿದ. ಅವನ ಧ್ವನಿಯು ಮಂದವಾಗಿತ್ತು ಮತ್ತು ಶಾಂತವಾಗಿತ್ತು. ಅಲ್ಲಿ ದೊಡ್ಡ ಅನ್ಯಾಯವಾಗಿದೆ ಮತ್ತು ನಾನು ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಯುಧಿಷ್ಠಿರನು ಕುತೂಹಲದಿಂದ ಮುಂದಕ್ಕೆ ವಾಲಿದನು. ನನಗೆ ಇನ್ನೂ ಹೇಳಿ ಎಂದನು. ಕೃಷ್ಣನ ನೋಟವು ಮತ್ತೊಂದು ಜೀವಿತಾವಧಿಯ ನೆನಪುಗಳನ್ನು ನೆನಪಿಸಿಕೊಳ್ಳುವಂತೆ ಭೂತಕಾಲಕ್ಕೆ ತಿರುಗಿತು. ಇದು ನಿಮ್ಮ ರಾಜಸೂಯ ಯಜ್ಞದ ಸಮಯದಲ್ಲಿ ನನ್ನ ಕೈಯಿಂದ ಕೊಲ್ಲಲ್ಪಟ್ಟ ಆ ಪ್ರಬಲ ಯೋಧನಾದ ಶಿಶುಪಾಲನಿಂದ ಪ್ರಾರಂಭವಾಯಿತು. ಅವನ ಸಹೋದರ ಸಲುವ ನನ್ನ ಮೇಲಿನ ಕೋಪ ಮತ್ತು ದ್ವೇಷದಿಂದ ಮುಳುಗಿ ಹೋದನು. ಕೃಷ್ಣನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಆತನು ದ್ವಾರಕ ನಗರವನ್ನು ಖಾಲಿ ಮತ್ತು ನಿಶ್ಚಲವಾಗಿ ನೋಡಿದನು. ಸಾಲ್ವನು ಅಮೂಲ್ಯವಾದ ಲೋಹಗಳಿಂದ ಮಾಡಿದ ಭವ್ಯವಾದ ರಥದ ಮೇಲೆ ಆಗಮಿಸಿದನು. ದುಷ್ಟರಾಜನು ಕೃಷ್ಣನ ತಂದೆ ವಾಸುದೇವನನ್ನು ಕೊಲ್ಲಲು ನಿರ್ಧರಿಸಿದ ವೃಷ್ಣಿ ರಾಜವಂಶದ ಮೇಲೆ ಹಾನಿ ಮಾಡಲು ಬಂದಿದ್ದನು. ಸಲುವ ಪಟ್ಟು ಬಿಡದೆ ಇದ್ದನು. ಕೃಷ್ಣ ಮುಂದುವರಿಸಿದ, ಅವನು ನಮ್ಮ ವಂಶದ ಅನೇಕ ಯುವ ರಾಜಕುಮಾರರನ್ನು ಹತ್ಯೆಗೈದನು, ನಮ್ಮ ತೋಟಗಳನ್ನು ನಾಶಪಡಿಸಿದನು ಮತ್ತು ಅವನ ಹಿನ್ನೆಲೆಯಲ್ಲಿ ವಿನಾಶವನ್ನು ಬಿಟ್ಟುಬಿಟ್ಟನು.
ನಾನು ಎಲ್ಲಿ ಅಡಗಿದ್ದೇನೆ ಎಂದು ತಿಳಿಯಲು ಅವನ ಮಾತುಗಳು ವಿಷಪೂರಿತವಾಗಿದ್ದ ಯುಧಿಷ್ಠಿರನು ದ್ವಾರಕಾದಲ್ಲಿ ಭುಗಿಲೆದ್ದ ಅವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಾಗ ತನ್ನ ಬೆನ್ನುಮೂಳೆಯು ನಡುಗುತ್ತಿರುವುದನ್ನು ಅನುಭವಿಸಿದನು. ಅವನು ಕೃಷ್ಣನ ವಿರುದ್ಧದ ಅವರ ನಿಂದನೆಗಳನ್ನು ಬಹುತೇಕ ಕೇಳಿಸಿಕೊಳ್ಳುತ್ತಿದ್ದನು. ನಾನು ನಡೆದುಕೊಳ್ಳಬೇಕು ಎಂದು ನನಗೆ ತಿಳಿದಿತ್ತು. ಕೃಷ್ಣನು ತನ್ನ ದೃಢವಾದ ಮತ್ತು ದೃಢವಾದ ಧ್ವನಿಯಲ್ಲಿ ಹೇಳಿದನು, ನಮ್ಮ ರಾಜ್ಯ ಮತ್ತು ಅದರ ಜನರನ್ನು ರಕ್ಷಿಸುವ ನನ್ನ ಕರ್ತವ್ಯದಿಂದ ಪ್ರೇರೇಪಿಸಲ್ಪಟ್ಟ ನಾನು ಸಲ್ವಾವನ್ನು ಕೊಲ್ಲಲು ಹೊರಟನು. ಕೃಷ್ಣ ಮತ್ತು ದಾನವರ ನಡುವಿನ ಯುದ್ಧವು ಭೀಕರ ಮತ್ತು ಮಹಾಕಾವ್ಯವಾಗಿತ್ತು. ಕೊನೆಯಲ್ಲಿ ದೇವರಾಜನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಕೃಷ್ಣನು ತನ್ನ ಕಥೆಯನ್ನು ವಿವರಿಸುವಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಅವನ ಮುಂದೆ ನಿಂತ ಧೈರ್ಯಶಾಲಿ ಯೋಧನ ಬಗ್ಗೆ ಮೆಚ್ಚುಗೆಯಿಂದ ಉಬ್ಬಿಕೊಂಡಿತು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಯುಧಿಷ್ಠಿರನ ಮನಸ್ಸು ಅವರ ರಾಜ್ಯವನ್ನು ಆವರಿಸಿದ್ದ ತೊಂದರೆಗಳತ್ತ ತಿರುಗಿತು. ಹಸ್ತಿನಾಪುರದಲ್ಲಿ ಆಡಿದ ಅನ್ಯಾಯದ ದಾಳಗಳ ಬಗ್ಗೆ ಮತ್ತು ಅದು ತನ್ನ ಸಹೋದರರನ್ನು ಹೇಗೆ ಸಂಕಷ್ಟಕ್ಕೆ ದೂಡಿತು ಎಂಬುದರ ಬಗ್ಗೆ ಆತನಿಗೆ ತಿಳಿದಿತ್ತು. ಕೃಷ್ಣನ ಕಣ್ಣುಗಳು ಅವನನ್ನು ಕಂಡವು ಮತ್ತು ಅವನು ಗೊತ್ತಿದ್ದು, ಮುಗುಣಕನು, ನನ್ನ ಸ್ನೇಹಿತನೇ, ನಾನು ಈಗ ಇಲ್ಲಿಗೆ ಬಂದಿದ್ದೇನೆ. ಅವನು ಹೇಳಿದ ಈ ಕಷ್ಟದ ಸಮಯದಲ್ಲಿ ನಿನ್ನನ್ನು ಮತ್ತು ನಿನ್ನ ಸಹೋದರರನ್ನು ನೋಡಲು ಆ ಕ್ಷಣದಲ್ಲಿ ಯುಧಿಷ್ಠಿರನು ಶಾಂತಿಯನ್ನು ಅನುಭವಿಸಿದನು. ದ್ವಾರಕಾದ ಭವ್ಯವಾದ ಗೋಡೆಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದ ಸೂರ್ಯನು ದ್ವಾರಕಾದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದನು. ದ್ವಾರಕಾದ ಪ್ರಸಿದ್ಧ ರಾಜಕುಮಾರ ವಾಸುದೇವನು ಪ್ರಬಲ ಸಲ್ವಾದ ವಿರುದ್ಧ ತಮ್ಮ ನಗರವನ್ನು ರಕ್ಷಿಸಿದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಪಾಂಡವ ಸಹೋದರರಲ್ಲಿ ಹಿರಿಯರಾದ ಯುಧಿಷ್ಠಿರನು ಉತ್ಸಾಹಭರಿತ ಗಮನದಲ್ಲಿ ಕುಳಿತಿದ್ದನು. ನನ್ನ ಪ್ರಿಯ ಸ್ನೇಹಿತ ಶಿಶುಪಾಲನು ನಿನ್ನ ಕೈಯಲ್ಲಿ ಬಿದ್ದಿದ್ದಾನೆಂದು ಕೇಳಿ, ಓ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ರಾಜನೇ, ವಾಸುದೇವನು ಪ್ರಾರಂಭಿಸಿದನು. ಸೌಬನ ದುಷ್ಟ ರಾಜನಾದ ಸಲ್ವಾ ತನ್ನ ಪಡೆಗಳನ್ನು ತನ್ನ ಹಿಂದೆ ಸಜ್ಜುಗೊಳಿಸಿ ನಮ್ಮ ನಗರದ ಕಡೆಗೆ ಸಾಗುತ್ತಿದ್ದನು. ಅವನು ತನ್ನನ್ನು ತಾನು ಎತ್ತರದ ವೇದಿಕೆಯ ಮೇಲೆ ನಿಲ್ಲಿಸಿದನು. ಕೆಳಗಿರುವ ನಗರವನ್ನು ತುಳಿಯಲು ಸಿದ್ಧವಾದ ಗಿಡಗದಂತೆ ನೋಡುತ್ತಿದ್ದನು. ವಾಸುದೇವನು ಮಾತನಾಡುತ್ತಿರುವಾಗ ಯುಧಿಷ್ಠಿರನ ಮನಸ್ಸಿನಲ್ಲಿ ಆ ದೃಶ್ಯವು ತೆರೆದುಕೊಂಡಿತು. ಅದರ ಎತ್ತರದ ಗೋಡೆಗಳು ಮತ್ತು ಕೋಟೆಗಳಿಂದ ಕೂಡಿದ ದ್ವಾರಕಾ ನಗರವು ಅವನ ಮುಂದೆ ಜೀವಂತವಾಗಿ ಕಾಣುತ್ತಿತ್ತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ಡ್ರಮ್ಸ್ ಮತ್ತು ತುತ್ತೂರಿಗಳ ಗುಡುಗು ಮತ್ತು ಯುದ್ಧಕ್ಕೆ ತಯಾರಿ ನಡೆಸುತ್ತಿರುವ ಯೋಧರ ಕೂಗುಗಳು ಅವನಿಗೆ ಬಹುತೇಕ ಕೇಳಿಸುತ್ತಿದ್ದವು. ವಾಸುದೇವನು ತನ್ನ ಕಥೆಯನ್ನು ಮುಂದುವರಿಸಿದನು. ನಗರದ ರಕ್ಷಣೆಯನ್ನು ಕೋಟೆಗಳ ಪದರಗಳಿಂದ ಹೇಗೆ ಬಲಪಡಿಸಲಾಯಿತು ಎಂಬುದನ್ನು ವಿವರಿಸಿದನು. ಪೆನ್ನಗಳು, ಕಮಾನುಗಳು, ಹೋರಾಟಗಾರರು, ಗೋಡೆಗಳು, ಗೋಪುರಗಳು, ಇಂಜಿನ್ಗಳು, ಗಣಿಗಾರರು, ರಸ್ತೆಗಳು, ಗೋಪುರಗಳು ಮತ್ತು ಕಟ್ಟಡಗಳು. ಈ ನಗರವು ರಕ್ಷಣೆಯ ಚಕ್ರವ್ಯೂಹವಾಗಿತ್ತು. ಸಮೀಪಿಸುವ ಯಾವುದೇ ಶತ್ರುವನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿತ್ತು. ವಾಸುದೇವನು ವಿವರಿಸಿದನು, ನಾವು ನಗರವನ್ನು ಸಾಧ್ಯವಾದಷ್ಟು ಎಲ್ಲಾ ರೀತಿಯಲ್ಲಿ ಭದ್ರಪಡಿಸಿದೆವು ಮತ್ತು ನಮ್ಮ ಧೈರ್ಯಶಾಲಿ ಯೋಧರನ್ನು ಕಮಾಂಡಿಂಗ್ ಪೋಸ್ಟ್ಗಳಲ್ಲಿ ನಿಯೋಜಿಸಿದೆವು. ಗಡ, ಶಾಂಬ, ಉದ್ದವ ಮತ್ತು ಇನ್ನೂ ಅನೇಕರು ಸಲ್ವಾದ ಪಡೆಗಳನ್ನು ಎದುರಿಸಲು ಸಿದ್ಧರಾಗಿದ್ದರು. ನಮ್ಮ ಅಶ್ವದಳವು ಸಿದ್ಧವಾಗಿತ್ತು. ನಾವು ಮುಂದಿನ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾಗ ಸ್ಟ್ಯಾಂಡರ್ಡ್ ಧಾರಕರು ಎತ್ತರದಲ್ಲಿದ್ದರು. ನಗರದ ರಕ್ಷಣೆಯನ್ನು ಸಿದ್ಧಪಡಿಸಿದಂತೆ ಅದ ನಿವಾಸಿಗಳ ಮೇಲೆ ತೂತು ಪ್ರಜ್ಞೆ ನೆಲೆಸಿತು. ಯುದ್ಧವನ್ನು ಗೆಲ್ಲುವವರೆಗೆ ಯಾರೂ ಕುಡಿಯಬಾರದು ಎಂದು ಉಗ್ರಸೇನ ಮತ್ತು ಇತರರು ಘೋಷಿಸಿದಾಗ ಯುಧಿಷ್ಠಿರನಿಗೆ ಗಾಳಿಯಲ್ಲಿ ಉದ್ವಿಗ್ನತೆಯನ್ನು ಅನುಭವಿಸಲು ಸಾಧ್ಯವಾಯಿತು. ಅಜಾಗರೂಕತೆ ಇದ್ದರೆ ತಾವು ಕೊಲ್ಲಲ್ಪಡುತ್ತೇವೆ ಎಂದು ತಿಳಿದ ಋಷಿಗಳು ಮತ್ತು ಅಂಧಾಕರು ಜಾಗರೂಕರಾಗಿದ್ದರು ಮತ್ತು
ಶಾಂತವಾಗಿದ್ದರೂ ಮುಂಬರುವ ದಾಳಿಯನ್ನು ಎದುರಿಸಲು ನಗರವು ಸಿದ್ಧವಾಗುತ್ತಿದ್ದಂತೆ ದ್ವಾರಕಾದ ಬೀದಿಗಳನ್ನು ಎಲ್ಲ ಅನಿವಾರ್ಯವಲ್ಲದ ಸಿಬ್ಬಂದಿಗಳಿಂದ ತಮ್ಮೈನ್ಗಳು ನರ್ತಕರು ಅನರ್ಥ ದೇಶದ ಗಾಯಕರಿಂದ ತೆರವುಗೊಳಿಸಲಾಯಿತು. ನದಿಗಳ ಮೇಲಿನ ಸೇತುವೆಗಳು ನಾಶವಾದವು. ದೋಣಿಗಳು ಓಡಾಡುವುದನ್ನು ನಿಷೇಧಿಸಲಾಯಿತು ಮತ್ತು ನಗರದ ಸುತ್ತಲಿನ ಕಂದಕಗಳು ಕೆಳಭಾಗದಲ್ಲಿ ಕಂಬಗಳಿಂದ ಕೂಡಿದ್ದವು. ನಗರದ ಸುತ್ತಲಿನ ಭೂಮಿಯು ಅಸಮವಾಗಿ ಮಾರ್ಪಟ್ಟಿತು. ಅದರ ಮೇಲ್ಮೈಯಲ್ಲಿ ರಂಧ್ರಗಳನ್ನು ಅಗೆದು ಹಾಕಲಾಯಿತು ಮತ್ತು ಭೂಮಿಯ ಕೆಳಗೆ ಸ್ರವಿಸುವ ದಹನಶೀಲ ವಸ್ತುಗಳು. ವಾಸುದೇವನು ಹೆಮ್ಮೆಯಿಂದ ಹೇಳಿದನು, ನಮ್ಮ ಕೋಟೆಯು ಸ್ವಾಭಾವಿಕವಾಗಿ ಬಲಶಾಲಿಯಾಗಿದೆ ಮತ್ತು ಯಾವಾಗಲೂ ಉತ್ತಮವಾಗಿ ರಕ್ಷಿಸಲ್ಪಟ್ಟಿದೆ. ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳಿಂದ ತುಂಬಿದೆ. ನಮ್ಮ ಸಿದ್ಧತೆಗಳ ಪರಿಣಾಮವಾಗಿ ನಮ್ಮ ನಗರವು ಸಲ್ವಾದ ಪಡೆಗಳನ್ನು ಎದುರಿಸಲು ಹಿಂದೆಂದಿಗಿಂತಲೂ ಹೆಚ್ಚು ಸಿದ್ಧವಾಗಿತ್ತು. ರಾಜಕುಮಾರನು ಮಾತನಾಡುತ್ತಿರುವಾಗ ಯುಧಿಷ್ಠಿರನಿಗೆ ನಗರವು ಸ್ವತಃ ಇಂದ್ರನ ಕೋಟೆಯಾಗಿ ರೂಪಾಂತರಗೊಳ್ಳುವುದನ್ನು ಬಹುತೇಕ ಕಾಣಬಹುದಾಗಿತ್ತು. ಯುದ್ಧದ ಉರಿಯುತ್ತಿರುವ ಬಿಸಿಲಿನಲ್ಲಿ ವಾಸುದೇವನ ಮಾತುಗಳು ದ್ವಾರಕಾ ನಗರದಾದ್ಯಂತ ಪ್ರತಿಧ್ವನಿಸಿ ಮುಂಬರುವ ವಿನಾಶದ ಬಗ್ಗೆ ಅಲ್ಲಿನ ಜನರಿಗೆ ಎಚ್ಚರಿಕೆ ನೀಡಿದವು. ಓ ರಾಜರ ರಾಜನೇ, ಸಂವಾದ ಒಡೆಯನಾದ ಸಲ್ವ, ಆತಂಕದಿಂದ ನಡುಗುತ್ತಿರುವ ಅವನ ಧ್ವನಿಯು ಪದಾತಿದಳ, ಅಶ್ವದಳ ಮತ್ತು ಆನೆಗಳನ್ನು ಒಳಗೊಂಡ ಬೃಹತ್ ಸೈನ್ಯದೊಂದಿಗೆ ನಮ್ಮ ನಗರದ ಕಡೆಗೆ ಬಂದಿದೆ ಎಂದು ಹೇಳಿದನು. ರಾಜಸಲ್ವ ಸೈನ್ಯವು 4 ಶಕ್ತಿಶಾಲಿ ರಾಜರ ನೇತೃತ್ವದಲ್ಲಿ ತಮ್ಮದೇ ಆದ ಪಡೆಗಳನ್ನು ಮುನ್ನಡೆಸುತ್ತಿದ್ದ ಬೆಹೆಮೋತ್ ಆಗಿತ್ತು. ಅವರು ನಗರದ ಬಳಿ ಒಂದು ಕಾರ್ಯತಂತ್ರದ ಮೈದಾನವನ್ನು ಆಕ್ರಮಿಸಿಕೊಂಡಿದ್ದರು. ಅದು ಸಾಕಷ್ಟು ನೀರಿನ ಸರಬರಾಜನ್ನು ನಿಯಂತ್ರಿಸುತ್ತಿತ್ತು. ವಾಸುದೇವನು ಮಾತನಾಡುತ್ತಿದ್ದಂತೆಯೇ ದ್ವಾರಕಾದ ಜನರು ದಿಗಂತದ ಕಡೆಗೆ ನೋಡಿದರು. ಅಲ್ಲಿ ಅವರು ಯುದ್ಧದ ಕಪ್ಪು ಮೋಡಗಳನ್ನು ಒಟ್ಟುಗೂಡಿಸುವುದನ್ನು ಕಂಡರು. ಸಾಲುವಾದ ಸೈನ್ಯವು ಪವಿತ್ರ ಸ್ಥಳಗಳು ಅಥವಾ ಪೂಜ್ಯ ಮರಗಳ ಬಗ್ಗೆ ಯಾವುದೇ ಗೌರವವನ್ನು ಹೊಂದಿರದ ಒಂದು ಹಠಮಾರಿ ಶಕ್ತಿಯಾಗಿತ್ತು. ಅವರು ಲಭ್ಯವಿರುವ ಎಲ್ಲ ಸ್ಥಳಗಳನ್ನು ವಶಪಡಿಸಿಕೊಂಡರು. ರಸ್ತೆಗಳು ಮತ್ತು ರಹಸ್ಯ ಪ್ರವೇಶದ್ವಾರಗಳನ್ನು ಒಂದೇ ರೀತಿ ನಿರ್ಬಂಧಿಸಿದರು. ಅವು ಬಿರುಗಾಳಿಯ ಗಾಳಿ ತಡೆಯಲಾಗದ ಮತ್ತು ನಿರಂತರವಾದವುಗಳಾಗಿದ್ದವು. ಆದರೆ ದ್ವಾರಕಾದಲ್ಲಿ ಭಯದಿಂದ ವಿಚಲಿತರಾಗದ ಒಬ್ಬಳು ಇದ್ದಳು. ರುಕ್ಮಿಣಿ, ಜನಾಂಗದ ಯುವ ರಾಜಕುಮಾರಿ ರುಕ್ಮಿಣಿಯ ಮಗ ಸಾಮ ಈ ಪ್ರಬಲ ಸೈನ್ಯವನ್ನು ಎದುರಿಸಲು ನಿರ್ಧರಿಸಿದ್ದಳು. ಆತ ಅಂಚುಗಳನ್ನು ಧರಿಸಿ ಎತ್ತರಕ್ಕೆ ಹಾರುವ ಬಣ್ಣಗಳೊಂದಿಗೆ ತನ್ನ ರಥದಲ್ಲಿ ನಗರದಿಂದ ಹೊರಟು ಹೋದನು. ಆತನ ಪಕ್ಕದಲ್ಲಿ ಚಾರುದೇಶನ ಮತ್ತು ಪ್ರದ್ಯುಮ್ನರೆಂಬ 2 ಧೈರ್ಯಶಾಲಿ ಯೋಧರು ಇದ್ದರು. ಅವರು ಯುದ್ಧಭೂಮಿಯನ್ನು ಸಮೀಪಿಸುತ್ತಿದ್ದಂತೆ ಸಾಮನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಸಲ್ವಾದ ಪಡೆಗಳ ಸೇನಾಧಿಪತಿಯಾದ ಕ್ಷೇಮಾವುದ್ಧಿಯ ಮೇಲೆ ಕುತೂಹಲದಿಂದ ದಾಳಿ ಮಾಡಿದನು. ಇಂದ್ರನು ಸ್ವತಃ ಅವುಗಳನ್ನು ಬಿಟ್ಟಿದ್ದಿರಬಹುದು ಎಂಬಂತೆ ಬಾಣಗಳು ಮಳೆಯ ಸುರಿಮಳೆಯಂತೆ ಹಾರುತ್ತಿದ್ದವು. ಕ್ಷೇಮಾವುದ್ಧಿ ಪ್ರಬಲವಾದ ಹಿಮಾಲಯದಂತೆ ಸ್ಥಿರವಾಗಿ ನಿಂತನು. ಆದರೆ ಸಾಮನು ಪಟ್ಟು ಹಿಡಿದನು. 2 ಯೋಧರು ಘರ್ಷಣೆ ನಡೆಸಿದರು. 2 ಬಾಣಗಳನ್ನು ಹಾರಿಸಿದರು. ಅದು ಗಾಳಿಯನ್ನೇ ಚುಚ್ಚಿದಂತೆ ತೋರುತ್ತಿತ್ತು. ಆದರೆ ಯುದ್ಧದ ಬಿಸಿಲಿನಲ್ಲಿ ವಿಚಿತ್ರವಾದದ್ದು ಸಂಭವಿಸಿತು. ಕ್ಷೇಮವೃದ್ಧಿಯ ಶಕ್ತಿಗಳಿಂದ ಪ್ರತಿ ಕಪ್ಪಮೆಯೂ ಸಾಮನನ್ನು ಎಡವಿ ಬೀಳುವಂತೆ ಮಾಡಿತು ಮತ್ತು ಒಂದು ಕ್ಷಣ ಅವನು ಅಲೆದಾಡಿದನು. ಈ ಅವಕಾಶವನ್ನು ವಶಪಡಿಸಿಕೊಂಡು ಕ್ಷೇಮವೃದ್ಧಿ ಇನ್ನೂ ಹೆಚ್ಚಿನ ಉಗ್ರತೆಯಿಂದ ಹಿಮ್ಮೆಟ್ಟಿದನು. ಆದರೆ ಸಾಮನನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ. ಅವನು ಬೇಗನೆ ಚೇತರಿಸಿಕೊಂಡನು ಮತ್ತು ಅವನ ಬಾಣಗಳು ಸಹಸ್ರ ಸಣ್ಣ ಬಿರುಗಾಳಿಗಳಂತೆ ಕ್ಷೇಮವೃದ್ಧಿಯ ರಥದ ಮೇಲೆ ಬೀಳುತ್ತಿದ್ದವು. ಸಾಮನ ದಾಳಿಯ ಸಂಪೂರ್ಣ ಬಲದಿಂದ ಮುಳುಗಿಹೋದ ಸಾಲ್ವಾದ ಪಡೆಗಳ ಸೇನಾಧಿಪತಿಯು ಎಡವಿ ಬಿದ್ದನು. ಕೊನೆಯಲ್ಲಿ ಅವನು ತನ್ನ ನೌಕಾಪಾದದ ಕುದುರೆಯ ಮೇಲೆ ಓಡಿ ಹೋಗಿ ಮೈದಾನವನ್ನು ತೊರೆದನು. ಕ್ಷೇಮವೃದ್ಧಿ ಹಿಂದೆ ಸರಿದಾಗ
ಮತ್ತೊಬ್ಬ ದೈತ್ಯ ಯೋಧ ವೇಗಾವತ್ ಅವನ ಸ್ಥಾನವನ್ನು ತೆಗೆದುಕೊಳ್ಳಲು ಧಾವಿಸಿದನು. ಆದರೆ ಅವನ ಗದೆಯು ಬಿರುಗಾಳಿಯಂತೆ ಸುತ್ತುತ್ತಿದ್ದಾಗ ಸಾಮ ದೃಢವಾಗಿ ನಿಂತನು. ಇಬ್ಬರೂ ಘರ್ಷಣೆ ನಡೆಸಿದರು ಮತ್ತು ಕ್ಷಣಾರ್ಧದಲ್ಲಿ ವೇಗಾವತ್ ನೆಲಕ್ಕೆ ಬಿದ್ದು